ರಾಮೇಶ್ವರದ ಒಂದು ಶಾಲೆ. ಆ ಶಾಲೆಯಲ್ಲಿ ಮೇಷ್ಟ್ರು ಹಕ್ಕಿಗಳ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಆಯ್ತಾ? ಯಾವುದಾದ್ರೂ ಒಂದು ಸಾಲು ಗೊತ್ತು? ಅರ್ಚನೆ ಯಾವ ಸಾಲು? ಕೃತಿ ಯಾವ ಸಾಲು? ರಾಮೇಶ್ವರದ ಒಂದು ಶಾಲೆ. ಆ ಶಾಲೆಯಲ್ಲಿ ಮೇಷ್ಟ್ರು ಮಕ್ಕಳಿಗೆ ಹಕ್ಕಿಗಳ ಪಾಠ ಮಾಡ್ತಾ ಇದ್ರು. 4 ಗೋಡೆಗಳ ಮಧ್ಯೆ ಹಕ್ಕಿಗಳ ಬಗ್ಗೆ ಪಾಠ ಮಾಡಿ ಮಕ್ಕಳಿಗೆ ಎಷ್ಟು ಅರ್ಥ ಆಗಿದೆ. ಅದಕ್ಕೆ ಅಲ್ಲಿ ಹೇಗೂ ಸಮುದ್ರ ಇದೆ, ಸಮುದ್ರ ತೀರ, ಸಂಜೆ ಹೊತ್ತು ಸಮುದ್ರ ತೀರ ಕರ್ಕೊಂಡು ಹೋಗ್ತಾರೆ. ಸಮುದ್ರ ತೀರ ಕರ್ಕೊಂಡು ಹೋಗಿ ಅಲ್ಲಿರುವಂತಹ ಬೇರೆ ಬೇರೆ ಹಕ್ಕಿಗಳನ್ನ ತೋರಿಸ್ತಾ ನೋಡಿ, ಹಕ್ಕಿಗಳಿಗೆ ನೆಲದ ಬೇಲಿದೆ. ನೆಲದ ಬೇಲಿಂದ ಹಾರುವಾಗ ಅವುಗಳು ತಮ್ಮ ರೆಕ್ಕೆಗಳನ್ನು ಎರಡೂ ರೆಕ್ಕೆಗಳನ್ನು ಬಡಿಯುತ್ತಾ ಅದು ಗಾಳಿಯನ್ನು ಕೆಳಗೆ ತಳ್ಳುತ್ತಾ ಮೇಲಕ್ಕೆ ಹಾರುತ್ತವೆ ಅಂತ ವಿವರಣೆಗಳನ್ನು ಕೊಡ್ತಾರೆ. ಆಗ ಒಬ್ಬ ಹುಡುಗ ಕೇಳುತ್ತಾರೆ, ಹಕ್ಕಿಗಳು ಗಾಳಿಯನ್ನು ಕೆಳಗೆ ತಳ್ಳಿ ಮೇಲಕ್ಕೆ ಹಾರುತ್ತವೆ, ಹಾಗಾದ್ರೆ ವಿಮಾನ ಹಾರುತ್ತಲ್ಲ ಅದು ಕೂಡ ಹಾಗೆ ಮಾಡುತ್ತಾ, ಅಂದ್ರೆ ಗಾಳಿಯನ್ನ ಕೆಳಗೆ ತಳ್ಳಿ ಮೇಲಕ್ಕೆ ಹಾರುವುದು ಹಾಗೆ ಹಾರುತ್ತಾ ಅಂತ ಕೇಳುತ್ತಾರೆ. ಆಗ ಮೇಷ್ಟ್ರು ಹೇಳುತ್ತಾರೆ, ನಾನು ಹಕ್ಕಿಗಳ ಬಗ್ಗೆ ಸ್ವಲ್ಪ ಹೇಳಬಲ್ಲೆ ಮಗು, ನನಗೆ ವಿಮಾನದ ಬಗ್ಗೆ ಏನೂ ಗೊತ್ತಿಲ್ಲ. ಇಲ್ಲಿ ವಿಮಾನ ಹಾರಾಡುತ್ತಲ್ಲ ಅಲ್ಲಿ ನೋಡಿ ಮಾತ್ರ ನನಗೆ ಗೊತ್ತು, ನಾನು ಹತ್ತಿರದಿಂದ ನೋಡ್ಲೂ ಇಲ್ಲ, ನನಗೆ ಗೊತ್ತೇ ಇಲ್ಲ. ಆದರೆ ನನಗೊಂದು ಆಸೆ ಇದೆ, ನೀನದನ್ನು ತಿಳ್ಕೋಬೇಕು. ನೀನದನ್ನು ತಿಳ್ಕೊಂಡು ಅದನ್ನು ಯಾರಿಗೆ ಬೇಕೋ ಅವ್ರಿಗೆ ಹೇಳಬೇಕು. ಇದು ನನಗೊಂದು ಆಸೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ತನಗೇನು ಗೊತ್ತಿಲ್ಲದಿದ್ದರೂ ಎಲ್ಲವೂ ಗೊತ್ತಿದೆ ಅಂತ ಹೇಳುವಂಥವರೇ ಬಹಳ ಮಂದಿ. ಆದರೆ ಮೇಷ್ಟ್ರ ಪ್ರಾಮಾಣಿಕತೆ ಎಷ್ಟಿತ್ತು ಅಂತಂದ್ರೆ, ತನಗೆ ಗೊತ್ತಿಲ್ಲ ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳು ಅವ್ರ ಮುಂದೆನೇ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನೀನು ತಿಳ್ಕೋ ಅಂತ. ಅದು ಮೇಷ್ಟ್ರ ಆ ಪ್ರಾಮಾಣಿಕತೆ ಆ ಹುಡುಗರಲ್ಲಿ ಎಷ್ಟು ಪರಿಣಾಮ ಮಾಡಿತ್ತು ಅಂತಂದ್ರೆ, ಅವನ ಆ ದಿಕ್ಕನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ದ. ಎಲ್ಲಿವರೆಗೆ ಬೆಳೆದ ಅಂತಂದ್ರೆ, ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ಅಂತ ಅನಿಸ್ಕೊಂಡ. ಮಾತ್ರವಲ್ಲ, ಈ ದೇಶದ ಒಬ್ಬ ಶ್ರೇಷ್ಠ ರಾಷ್ಟ್ರಪತಿ ಅಂತಲೂ ಅನಿಸ್ಕೊಂಡ. ಯಾರವರು? ಅಬ್ದುಲ್ ಕಲಾಂ. ಅವರ ತಂದೆ ಜೈನುಲುಬ್ದೀನ್ ಅಂತ ಅವರ ಹೆಸರು. ತಂದೆ ತುಂಬಾ ಮಧ್ಯಮ ವರ್ಗದಲ್ಲಿರುವಂಥವ್ರು. ಅಲ್ಲೆಲ್ಲ ದೋಣಿಗಳನ್ನು ಮಾಡುವುದು ಅವರ ವೃತ್ತಿ. ಆಗಾಗ ಮೀನುಗಾರಿಕೆಗೆ ಹೋಗ್ತಾ ಇದ್ರು. ಸಮುದ್ರ ಬದಿಯಲ್ಲೇ ಇರೋದ್ರಿಂದ ಅವರು ತನ್ನ ನಡವಳಿಕೆಯ ಮೂಲಕ ಗೊತ್ತಿಲ್ಲದೆ ಮಗನಿಗೆ ಪಾಠ ಮಾಡ್ತಾ ಇದ್ರು. ಅವರು ಯಾವುದೋ ಉಪನ್ಯಾಸ ಉಪದೇಶ ಏನೂ ಮಾಡ್ತಿರ್ಲಿಲ್ಲ. ಆದರೆ ತನ್ನ ನಡತೆಯ ಮೂಲಕ ಅವನಿಗೆ ಗೊತ್ತಿಲ್ಲದೆ ಪಾಠ ಮಾಡ್ತಾ ಇದ್ರು. ಒಂದಿನ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ರೊಟ್ಟಿ ಮಾಡಿ ಎಲ್ಲರಿಗೆ ಕೊಡ್ತಾ ಇದ್ದಾರೆ. ಅಪ್ಪನಿಗೂ 2 ರೊಟ್ಟಿ ಕೊಟ್ಟರು. ಕಲಾಂ ಗಮನಿಸ್ತಾ ಇದ್ದಾರೆ. ಅಪ್ಪನಿಗೆ ಸಿಕ್ಕಂತ ರೊಟ್ಟಿ ಅದು ಸುಟ್ಟು ಹೋಗಿದೆ. ಆದ್ರೆ ಅಪ್ಪ ನೋಡ್ತಾರೆ, ಆದ್ರೆ ಏನೂ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಅದರ ರೊಟ್ಟಿಯನ್ನು ತಿಂತಾರೆ. ಊಟ ಮುಗಿದ ನಂತರ ಇಬ್ರು ಅಪ್ಪ ಮಗ ಇಬ್ರು ಸಮುದ್ರ ತೀರದಲ್ಲಿ ಆ ಕಡೆ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಕಲಾಂ ಕೇಳ್ತಾನೆ ಅಪ್ಪನಿಗೆ, ಅಪ್ಪ ನಿಮಗೆ ಸಿಕ್ಕಂತಹ ರೊಟ್ಟಿ ಅದು ಸುಟ್ಟು ಹೋಗಿತ್ತಲ್ಲ, ಯಾಕಮ್ಮನಿಗೆ ಹೇಳಿಲ್ಲ ಅಂತ. ಆಗ ತಂದೆ ಹೇಳುವಂಥ ಮಾತು ಕಲಾಂಗೆ, ನೋಡ್ಬೇಕು, ನಮ್ಮೆಲ್ಲರಿಗಿಂತ ಬೇಗ ಏಳುವುದು ಮನೆಯಲ್ಲಿ ಅಮ್ಮನ ಕೆಲಸಗಳೇನು? ನಿನಗೆ ಬೇಕಾದ್ದನ್ನು ತಯಾರು ಮಾಡೋದು, ನನಗೆ ಬೇಕಾದ್ದನ್ನು ಮಾಡೋದು, ನಮ್ಮ ಊಟ ಬಟ್ಟೆ ಬರೆ ಮನೆಯನ್ನು ಸ್ವಚ್ಛಗೊಳಿಸುವುದು ಎಲ್ಲವನ್ನು ಬೆಳಗ್ಗಿಂದ ರಾತ್ರಿ ತನಕ ಮಾಡ್ತಾಳೆ. ನಾವು ಅವಳಿಗಿಂತ ತಡವಾಗಿ ಹೇಳ್ತೇವೆ ಮತ್ತು ಅವಳಿಗಿಂತ ಬೇಗ ಮಲಗಿಬಿಡ್ತೇವೆ. ನಾವೆಲ್ಲ ಮಲಗಿದ್ದಂದ್ರೆ ಆಕೆ ಮಲಗುದು, ವಿಶ್ರಾಂತಿನೇ ಇಲ್ಲ. ಇದರ ಮಧ್ಯೆ ಇಷ್ಟೆಲ್ಲ ಅವಳು ಕಷ್ಟಪಡುವಾಗ ಒಂದು ರೊಟ್ಟಿ ಅದು ಸುಟ್ಟು ಹೋಗಿದೆ ಅಂತ ನಾನು ಹೇಳಿದರೆ ಅವಳಿಗೆ ಎಷ್ಟು ಬೇಜಾರಾಗಬೇಕು. ಅದಕ್ಕೆ ಅದೇನು ಬೇಕು ಅಂತ ಮಾಡಿರೋದಿಲ್ಲ, ಒಲೆಯಲ್ಲಿ ಕಾಯಿಸಿರೋದ್ರಿಂದ ಅದು ಹಾಗಿರುತ್ತದೆ. ಹಾಗಾಗಿ ನನಗೊಂದು ಸುಟ್ಟು ಹೋದ ರೊಟ್ಟಿ ತಿಂದರೆ ನನಗೇನು ಆಗೋದಿಲ್ಲ. ಹಾಗಾಗಿ ಅದನ್ನು ಗಮನಿಸಬೇಕು, ಅವರ ಶ್ರಮ ಗಮನಿಸಬೇಕು. ನಮಗೆ ಇದು ಸುಟ್ಟು ಹೋದಂಥ ರೊಟ್ಟಿ ಅದು ನಮಗೇನು ಸಮಸ್ಯೆ ಮಾಡೋದಿಲ್ಲ ಅಂತ ಅವ್ರು ಹೇಳುತ್ತಾರೆ. ಇದೆಲ್ಲ ಈ ರೀತಿಯ ಸಣ್ಣ ಸಣ್ಣ ಸಂಗತಿಗಳನ್ನು ಅವ್ರು ಹೇಳುತ್ತಾ ಇದೆಲ್ಲವನ್ನು ಕಲಾಂ ತನ್ನ
ಜೀವನದಲ್ಲಿ ಅದೆಲ್ಲವನ್ನು ಮೈಗೂಡಿಸ್ಕೊಳ್ತಾ ಹೋಗ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಇತ್ತಲ್ಲ, ಪೈಲಟ್ ಆಗಬೇಕು, ವಿಮಾನದ ಹತ್ತಿರ ಹೋಗಬೇಕು, ಇದೆಲ್ಲವೂ ಇತ್ತು. ಒಂದ್ಸಲ ವಾಯುಸೇನೆಯಿಂದ ಪೈಲಟ್ಗಳಿಗೆ ಹುದ್ದೆಗೆ ಆಹ್ವಾನ ಬರುತ್ತೆ. ಇವರು ಅದಕ್ಕೆ ಅರ್ಜಿ ಹಾಕ್ತಾರೆ. ಆ ದಿವಸ ಸಂದರ್ಶನಕ್ಕೆ ಸುಮಾರು 25 ಜನ ಬಂದಿದ್ರು. ಅದರಲ್ಲಿ ಇವರಿಗೆ 9ನೇ ಸ್ಥಾನ ಬರುತ್ತೆ. ಯಾರಿಗೆ? ಕಲಾಂ ಅವರಿಗೆ 9ನೇ ಸ್ಥಾನ ಬರುತ್ತೆ. ಆದರೆ ಪೈಲಟ್ಗಳು ಎಷ್ಟು ಜನ ಬೇಕಿದ್ದದ್ದು ಅಂತ ಕೇಳಿದ್ರೆ ಕೇವಲ 8 ಜನ ಮಾತ್ರ. ಅಂದ್ರೆ ಇವರು ಹೊರಗೆ ಬರಲಿಲ್ಲ. ಇವ್ರಿಗೆ ತುಂಬಾ ದುಃಖ ಆಯಿತು. ಇವರಿಗೆ ದುಃಖ ಆಯಿತು. ಅಕಸ್ಮಾತ್ ಅವರದರಲ್ಲಿ ಪಾಸ್ ಆಗಿದ್ದಿದ್ರೆ ಈ ದೇಶಕ್ಕೊಬ್ಬ ದೊಡ್ಡ ವಿಜ್ಞಾನಿಯೋ ಒಬ್ಬ ರಾಷ್ಟ್ರಪತಿಯೋ ಸಿಗ್ತಾ ಇರಲಿಲ್ಲ. ವಿಧಿಯ ಲಿಖಿತ ಬೇರೆ ಇತ್ತು. ವಿಧಿಯಲ್ಲಿಂದ ಅವನನ್ನು ಹೊರಗೆ ಹಾಕಿತ್ತು. ನಮಗೂ ತುಂಬಾ ಸಲ ಆಗುತ್ತೆ. ನಾವು ಯಾವುದೋ ಒಂದು ಹಂತಕ್ಕೆ ಹೋಗಿರ್ತೀವಿ, ಯಾವುದೋ ಒಂದು ಕಾರಣಕ್ಕೆ ಹೋಗಿರ್ತೀವಿ, ಅಲ್ಲಿಂದ ನಾವು ಅನುತ್ತೀರ್ಣರಾಗಿಯೋ ಏನೂ ಆಗ್ತೀವಿ. ಆದರೆ ಅದರಿಂದ ದುಃಖ ಪಡೋದಕ್ಕಿಂತ ಇದು ನಾನು ಇಲ್ಲಿಂದ ಮತ್ತಿನ್ಯಾವುದೋ ಇದಕ್ಕಿಂತ ಎತ್ತರಕ್ಕೆ ಹೋಗ್ಲಿಕ್ಕೆ ಇದು ನನಗೆ ದಾರಿಯಾಗಿದೆ ಅಂತ ನಾವು ಯೋಚನೆ ಮಾಡಿಟ್ಟಿದ್ರೆ ಮಾಡಬೇಕು ಅನ್ನುವಂಥದ್ದಕ್ಕೆ ನಮಗೆ ಕಲಾಂ ಇಲ್ಲಿ ಪ್ರೇರಣೆ ಆಗ್ತಾರೆ. ಎಷ್ಟವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತು ಅಂತಂದ್ರೆ ಸೀದಾ ಹಿಮಾಲಯಕ್ಕೆ ಇಟ್ಕೊಂಡು ಹೋಗ್ತಾರೆ. ಋಷಿಕೇಶ ಅಲ್ಲೆಲ್ಲ ಸುಮಾರು ಓಡಾಟ ಮಾಡಿ ಕೊನೆಗೊಂದ್ಸಲ ಧೈರ್ಯ ತಗೊಂಡು ಬರ್ತಾರೆ. ಇಲ್ಲ, ನಾನು ಇನ್ನೇನು ಸಾಧನೆ ಮಾಡಬೇಕು ಅಂತ ವಾಪಸ್ ಬರ್ತಾರೆ. ಬಂದವರಿಗೆ ಇಲ್ಲಿ ರಕ್ಷಣಾ ಇಲಾಖೆಯಲ್ಲಿ ಅವರು ಕೆಲಸಕ್ಕೆ ಸೇರ್ಕೊಳ್ತಾರೆ. DRDO ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿಂದ ಅವರ ಒಂದು ಜರ್ನಿ ಆರಂಭ ಆಗುತ್ತೆ. ಅಲ್ಲಿ ಅವರಿಗೆ ಮೊದಲು ಕೊಟ್ಟಂತ ಕೆಲಸ ಹೋವರ್ ಕ್ರಾಫ್ಟ್ ಅನ್ನ ನಿರ್ಮಾಣ ಮಾಡಿ. ಅಲ್ಲಿವರೆಗೆ ಭಾರತದಲ್ಲಿ ಹೋವರ್ ಕ್ರಾಫ್ಟ್ ಇಲ್ಲ. ಹೋವರ್ ಕ್ರಾಫ್ಟ್ ಅಂತಂದ್ರೆ ಅದು ನೀರಿನ ಮೇಲೂ ಚಲಿಸಬಲ್ಲದು ಮತ್ತು ನೆಲದ ಮೇಲೂ ಚಲಿಸ್ತದೆ, ಎರಡೂ ಕಡೆ ಚಲಿಸ್ತದೆ. ಅದಕ್ಕಿಂತ ಹೆಚ್ಚಾಗಿ ಈ ಹಿಮಾಲಯದಲ್ಲಿ ಕೊರಕಲುಗಳಿವೆ, ಅಲ್ಲಿ ಸಂಧಿಗಳು ಇತ್ಯಾದಿ. ಇಲ್ಲಿ ತುಂಬಾ ಚೆನ್ನಾಗಿರುವಂತಹ ಜಾಗ ಇದೆ. ಮಧ್ಯದಲ್ಲಿ ಒಂದಷ್ಟು ಕೊರಕಲು, ಇನ್ನು ಸ್ವಲ್ಪ ಚೆನ್ನಾಗಿದೆ. ಈ ಮಧ್ಯವನ್ನು ದಾಟಬೇಕಾದ್ರೆ ಅದನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಸೈನ್ಯ. ಹೀಗೆ ಇದನ್ನ ಅಭಿವೃದ್ಧಿ ಮಾಡುವುದಕ್ಕೆ ಅಂತ ಇದಕ್ಕಿಂತ ಮೊದಲು ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ದ ವಿಜ್ಞಾನಿಗಳು, ಯಾರಿಗೂ ಸಾಧ್ಯ ಆಗಿಲ್ಲ. ಆದರೆ ಇವರು ತುಂಬಾ ಹಗಲಿರುಳು ಶ್ರಮ ಪಟ್ಟು ಇದನ್ನು ಮಾಡಲೇಬೇಕು ಅಂತ ಹಠದಿಂದ ಕುಳಿತು ಹೋವರ್ ಕ್ರಾಫ್ಟ್ ಅನ್ನ ನಿರ್ಮಾಣ ಮಾಡ್ತಾರೆ. ಸುಮಾರು 40 ಮೀಟರ್ ಎತ್ತರದಲ್ಲಿ ಅದು ಹಾರುತ್ತೆ. ಅದನ್ನು ನೋಡೋದಕ್ಕೆ, ಅದರ ಪ್ರಾತ್ಯಕ್ಷಿಕೆ ಇತ್ತು, ಅದನ್ನು ನೋಡೋದಕ್ಕೆ ಸ್ವತಃ ಅವತ್ತಿನ ದೇಶದ ದೊಡ್ಡ ವಿಜ್ಞಾನಿ ವಿಕ್ರಮ್ ಸಾರಾಭಾಯಿ ಅವರು ಬಂದಿರ್ತಾರೆ. ಅವರು ಈ ಪ್ರಾತ್ಯಕ್ಷಿಕೆಯನ್ನು ನೋಡ್ತಾರೆ. ನೋಡಿ ಇವರಿಗೆ ಗೊತ್ತಾಗುತ್ತೆ ಕಲಾಂನೊಳಗೆ ಏನೋ ಶಕ್ತಿ ಇದೆ ಅಂತ. ಇವನು ಉಳಿದ ಸಾಮಾನ್ಯ ವಿಜ್ಞಾನಿಗಳ ಹಾಗೆ ಸಾಮಾನ್ಯನಲ್ಲ, ಅವನೊಳಗೆ ಏನೋ ವಿಶೇಷ ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆ ಹೋವರ್ ಕ್ರಾಫ್ಟ್ಗೆ ಕಲಾಂ ಇಟ್ಟಂತ ಹೆಸರು ನಂದಿ, ಈಶ್ವರನ ವಾಹನ ನಂದಿ ಅಂತ ಅದಕ್ಕೆ ಹೆಸರಿಟ್ಟರು. ಅಲ್ಲಿಂದ ನಂತರ ಅವರ ಪ್ರಯಾಣ ಇವರ ಜೊತೆಗೆ, ವಿಕ್ರಮ್ ಸಾರಾಭಾಯಿ ಅವರ ಜೊತೆಗೆ ಅವರ ಪ್ರಯಾಣ ಮುಂದುವರಿಯುತ್ತದೆ. ಅಲ್ಲಿ ಆಗ ಅವರು ಇವರೆಲ್ಲ ಸೇರ್ಕೊಂಡು, ಅದರಲ್ಲಿ ವಿಕ್ರಮ್ ಸಾರಾಭಾಯಿ ಮತ್ತು ಕಲಾಂ ಮುಂತಾದ ಒಂದಷ್ಟು ವಿಜ್ಞಾನಿಗಳು ಸೇರ್ಕೊಂಡು ಹುಟ್ಟು ಹಾಕಿದಂತ ಸಂಸ್ಥೆ ಅದು ಇನ್ಕೋಸ್ಪೈರ್ ಅಂತ. ಯಾವುದನ್ನು ನಾವು ಇವತ್ತು ಇಸ್ರೋ ಅಂತ ಕರಿತೀವಿ, ಅದರ ಮೊದಲಿನ ರೂಪ ಅದೇ ನಂತರ ಇಸ್ರೋ ಆಗಿ ಪರಿವರ್ತನೆಯಾಯಿತು. 1960ರ ಹೊತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಒಂದು 10-12 ವರ್ಷಗಳು ಮಾತ್ರ ಆಗಿದೆ. ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಆ ದೇಶ ಮೊದಲು ಗಮನಿಸಬೇಕಾಗಿದ್ದು ಜನರ ರೋಟಿ ಕಪಡಾ ಮಕಾನ್ ಅಂತ ಹೇಳುತ್ತೀವಲ್ಲ, ಹಾಗೆ ಅವರಿಗೆ ಬೇಕಾದಂತ ಊಟ, ಉಪಹಾರ, ಮನೆ, ಬಟ್ಟೆ ಇತ್ಯಾದಿ, ಅದರ ಜೊತೆಗೆ ಉದ್ಯೋಗ, ಇದರ ಕಡೆಗೆ ಇಡೀ ದೇಶದ ಸರ್ಕಾರದ ಗಮನ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ನಾವೊಂದು ರಾಕೆಟ್ ಉಡ್ಡಯನ ಮಾಡ್ತೀವಿ, ನಮಗೊಂದು 200 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ದಿದ್ರೆ ಅದು ಕಷ್ಟ, ಅದು ಸಾಧ್ಯವೇ ಇರ್ತಿರ್ಲಿಲ್ಲ, ಅವ್ರು ಕೊಡುವುದು ಸಾಧ್ಯ ಇರ್ತಿರ್ಲಿಲ್ಲ. ಆದರೆ ಇವರಿಗೆ ಒಂದು ಸವಾಲಾಗಿತ್ತು, ನಾವು ಮಾಡಲೇಬೇಕು ಅಂತ. ಭಾರತ ಒಂದು ರಾಕೆಟ್ ಪರೀಕ್ಷೆಯನ್ನು ಮಾಡಲೇಬೇಕು ಅಂತ ಒಂದು ಸವಾಲಾಗಿತ್ತು. ಅದಕ್ಕೋಸ್ಕರ ಒಂದಷ್ಟು ಶ್ರಮ ಪಡ್ತಾರೆ, ಏನೋ ಒಂದಷ್ಟು ಮಾಡಿ. ಇವರು ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಮಾಡಿ ಸರ್ಕಾರಕ್ಕೂ ತುಂಬಾ ಬಿದ್ದು ಅದಕ್ಕೆ ಬೇಕಾದಂತ ಫಂಡ್ ಅದನ್ನ ಒಟ್ಟು ಮಾಡುತ್ತಾರೆ, ಕೆಲಸ ಪ್ರಾರಂಭ ಮಾಡುತ್ತಾರೆ. ಮೊದಲೊಂದು ರಾಕೆಟ್ ಉಡ್ಡಯನ ಆಗಬೇಕು. ಎಲ್ಲಿ ಇದಕ್ಕೆ ಜಾಗ ಹುಡುಕಿದಿಲ್ಲಿ ಅಂತ ಕೇಳಿದ್ರೆ ಕೇರಳದ ತುಂಬಾ ಅಂತ ಒಂದು ಪ್ರದೇಶ, ಅಲ್ಲಿ ಈ ರಾಕೆಟ್ನ ಎಲ್ಲ ಇದನ್ನು ತಯಾರಿ ಮಾಡುವಂಥದ್ದು. ಅಲ್ಲಿನ ಒಂದು ಚರ್ಚ್ ಮತ್ತು ಅದರ ಆವರಣ ಇವರಿಗೆ ಪ್ರಯೋಗಶಾಲೆ, ಅಲ್ಲೆಲ್ಲ ಕೆಲಸ ಆರಂಭ ಆಯಿತು. ಅಲ್ಲಿಗೆ ಈ ರಾಕೆಟ್ಟಿನ ಭಾಗಗಳನ್ನು ತೆಗೆದುಕೊಂಡು ಹೋಗುವಾಗ ಅದನ್ನು ಸಾಗಿಸಿದ್ದು ಸೈಕಲ್ನ ಮೂಲಕ.
ರಾಕೆಟ್ ಉಡ್ಡಯನ ಮಾಡೋದು ನಾವು. ಈಗಲೂ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಫೋಟೋಗಳು ಸಿಗುತ್ತೆ. ಆ ಸೈಕಲ್ನ ಮೇಲೆ ಆ ರಾಕೆಟ್ನ ಭಾಗಗಳನ್ನು ಇಟ್ಟುಕೊಂಡು ಸಾಗಿಸ್ತಾ ಇರುವಂಥದ್ದನ್ನು ನಾವು ಈಗಲೂ ನೋಡಬಹುದು. ಅಂಥ ಪರಿಸ್ಥಿತಿಯಲ್ಲಿ ಮೊದಲ ರಾಕೆಟ್ ಅನ್ನ ಇಲ್ಲಿಂದ ಉಡ್ಡಯನ ಮಾಡುವಂಥದ್ದು ಭಾರತ ಅದನ್ನು ಮಾಡುತ್ತದೆ. ನಮಗೆ SLV ಸರಣಿಯ ಯಾವುದೆಲ್ಲ PSLV ಅಂತ ಯಾವ್ದು ಹೇಳ್ತೀವಿ, ಆ ಸರಣಿಯ ರಾಕೆಟ್ಗಳ ಉಡ್ಡಯನ ಆಗಿರಲಿಲ್ಲ. ಅದನ್ನು ಮಾಡಬೇಕು ಅಂತ 1979ರ ಸಂದರ್ಭ. ಅದರ ನೇತೃತ್ವ ಪೂರ್ತಿ ಕಲಾಂನ ಮೇಲೆ ಇತ್ತು. ಕಲಾಂ ತನ್ನ ತಂಡವನ್ನು ಒಟ್ಟುಗೂಡಿಸಿಕೊಂಡು ಇದನ್ನು ನಾವು ಸಾಧಿಸಲೇಬೇಕು ಅಂತ ಬಹಳ ಶ್ರಮ ಪಡುತ್ತಾರೆ. ಒಂದು ರಾಕೆಟ್ ಅನ್ನು ನಿರ್ಮಾಣ ಮಾಡುವುದು ಅಂತಂದ್ರೆ ತಪಸ್ಸಿನ ಹಾಗೆ. ಒಂದು ಸಣ್ಣ ವ್ಯತ್ಯಾಸ ಆದರೂ ಕೂಡ ಆಕಾಶಕ್ಕೆ ಹೋಗುವಂತ ರಾಕೆಟ್ ಅದು ಸಮುದ್ರಕ್ಕೆ ಬೀಳುವ ಸಾಧ್ಯತೆ ಇದೆ. ಇವರು ಶ್ರಮಪಟ್ಟು ಮಾಡ್ತಾರೆ. ಆವತ್ತು ಉಡ್ಡಯನ ಆಗಬೇಕು. ಇಲ್ಲಿಂದ ಶ್ರೀಹರಿಕೋಟದಿಂದ ಇದು ಉಡ್ಡಯನ ಆಗಬೇಕು. ಎಲ್ಲರೂ ನಿಂತಿದ್ದಾರೆ. ಆ ಕೌಂಟ್ ಡೌನ್ ಅನ್ನು ನಾವೆಲ್ಲ ನೋಡಿರಬಹುದು ಟಿವಿಯಲ್ಲಿ. ಆ ತರ ಕೌಂಟ್ ಡೌನ್ ಆಗ್ತಾ ಇದೆ. ರಾಕೆಟ್ ಹಾರಿತು. ಎಲ್ಲರೂ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಹಾರಿತು, ಇನ್ನೇನು ನಭಕ್ಕೆ ಹೋಗುತ್ತೆ ಅನ್ನುವಷ್ಟರಲ್ಲಿ ಅದು ತನ್ನ ದಿಕ್ಕನ್ನು ಬದಲಾಯಿಸಿ ಬಂಗಾಳ ಕೊಲ್ಲಿಗೆ ಹೋಗಿ ಒಳಗಡೆ ಬಿತ್ತು. ಅದು ಪತನಗೊಂಡಾಗ ಕಲಾಂ ಒಂದ್ಸಲ ಅವರಿಗೆ ದುಃಖ ಆಗುತ್ತೆ. ಇಷ್ಟು ಶ್ರಮ, ಇವತ್ತೆಲ್ಲ ವ್ಯವಸ್ಥೆಗಳು ಬಹಳ ಉಚ್ಚ ಮಟ್ಟದಲ್ಲಿ ಇದ್ದಿರಬಹುದು, ಆದರೆ ಅವತ್ತು ಅಂಥ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಶ್ರಮ ಪಟ್ಟಾಗ ಒಂದು ರಾಕೆಟ್ ಹೋಗಿ ಸಮುದ್ರಕ್ಕೆ ಬೀಳುತ್ತೆ ಅಂತಂದ್ರೆ ತುಂಬಾ ದುಃಖ ಪಟ್ಟರು. ಈ ದುಃಖ ಪಟ್ಟಾಗ ಅವರು ನೆನಪು ಮಾಡಿಕೊಂಡಿದ್ದು ಮತ್ತೆ ಅವರ ತಂದೆಯನ್ನ. ಅವ್ರಿಗೊಂದು ಘಟನೆ ನೆನಪಾಗುತ್ತೆ. ಅವರ ತಂದೆ ದೋಣಿಗಳನ್ನು ಮಾಡ್ತಾ ಇದ್ರು ಅಂತ ನಾನು ಹೇಳಿದೆ. ಒಂದ್ಸಲ ತಂದೆಗೆ ಹೇಳ್ತಾರೆ, ಬಹಳ ಕಷ್ಟದಲ್ಲಿದ್ದರು. ಅಂಥ ಪರಿಸ್ಥಿತಿಯಲ್ಲಿ ಒಂದು 4-5 ದೋಣಿಗಳನ್ನು ತಯಾರು ಮಾಡುವಂತ ಒಂದು ಕಾಂಟ್ರಾಕ್ಟ್ ಅವರಿಗೆ ಬಂತು. ಇವರ ಮರವನ್ನು ತಂದು, ಹಿಂದೆಲ್ಲ ಮರಗಳಲ್ಲಿ ಮಾಡ್ತಾ ಇದ್ರು, ಮರವನ್ನು ಕೊರೆದು ಹಾಗೆ ದೋಣಿಗಳನ್ನೆಲ್ಲ ಸಿದ್ಧ ಮಾಡ್ತಾ ಇರುವಷ್ಟು ಹೊತ್ತಿಗೆ ಒಂದು ಸ್ವಲ್ಪ ಎಲ್ಲವೂ ಅರ್ಧಂಬರ್ಧ ಆಗಿದೆ. ಅಷ್ಟೊತ್ತಿಗೆ ಚಂಡಮಾರುತ ಬಂತು. ಅದೇ ಸಂದರ್ಭಕ್ಕೆ ಚಂಡಮಾರುತ ನಿರಂತರ ಒಂದಷ್ಟು ದಿನಗಳ ಚಂಡಮಾರುತ, ಅಲ್ಲಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಮುದ್ರ ಬದಿ ಬೇರೆ ಎಲ್ಲ ಮುಗಿಸಿ 2-3 ದಿವಸಗಳ ನಂತರ ಬಂದು ನೋಡುವಾಗ ಇವರ ಯಾವ ದೋಣಿನೂ ಅಲ್ಲಿಲ್ಲ. ಎಲ್ಲ ಚಂಡಮಾರುತಕ್ಕೆ ಸಿಕ್ಕಿ ಎಲ್ಲವೂ ನಾಶ. ಬಹಳ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಬಂದಂಥ ಕಾಂಟ್ರಾಕ್ಟರ್ ಇನ್ನದು ಪೂರ್ತಿ ಆಗಲಿಕ್ಕೆ ಸ್ವಲ್ಪ ಇತ್ತು. ಅದು ಮಾರುತಕ್ಕೆ ಸಿಲುಕಿ ಎಲ್ಲ ನಾಶ ಆಗಿದೆ. ಅಪ್ಪ ಏನೂ ಆಗಿಲ್ಲ ಅನ್ನುವರ ರೀತಿ ಹೊಸ ಮರವನ್ನು ತಂದು ಮತ್ತೆ ಮೊದಲಿಂದ ಆರಂಭ ಮಾಡ್ತಾರೆ. ಇದನ್ನು ನೆನಪು ಮಾಡ್ಕೊಳ್ತಾರೆ. ಈಗ ನಾನು ವಿಫಲ ಅಂತ ಅನ್ಕೋಬಾರ್ದು, ನಾನು ಮತ್ತೆ ಪ್ರಯತ್ನ ಮಾಡಬೇಕು ಮೊದಲಿಂದ ಅಂತ ಅಪ್ಪನನ್ನು ನೆನೆಸ್ಕೊಂಡು ಅಲ್ಲಿಂದ ಆರಂಭ ಮಾಡ್ತಾರೆ. ಆರಂಭ ಮಾಡಿ ಮುಂದಿನ ವರ್ಷ ಅಂದ್ರೆ 1980ರಲ್ಲಿ ನಮ್ಮ ಮೊದಲ ಆ SLV ಸರಣಿಯ ಆ ರಾಕೆಟ್ ಅನ್ನ ಉಡ್ಡಯನ ಮಾಡ್ತಾರೆ. 1988ರ ಹೊತ್ತಿಗೆ ಕ್ಷಿಪಣಿಯನ್ನ ಸಿದ್ಧ ಮಾಡಬೇಕು ಅನ್ನುವಂಥದ್ದು. ಕ್ಷಿಪಣಿಗಳು ಸಿದ್ಧ ಆಗಬೇಕು, ದೂರಗಾಮಿ, ಅದು ದೂರಕ್ಕೆ ಹೋಗುವಂಥ ದೂರಗಾಮಿ ಕ್ಷಿಪಣಿಗಳನ್ನು ಸಿದ್ಧ ಮಾಡಬೇಕು ಅನ್ನುವಂಥ ಒಂದು ಜವಾಬ್ದಾರಿಗಳ ಮೇಲೆ ಬರುತ್ತದೆ. ಮತ್ತ ತಂಡದಕ್ಕೋಸ್ಕರ ಪ್ರಯತ್ನ ಮಾಡುತ್ತದೆ. ಮೊದಲ ಸ್ವದೇಶಿ ನಿರ್ಮಿತ, ಹಿಂದೆ ಕ್ಷಿಪಣಿಗಳಿತ್ತು, ಆದರೆ ಇದು ಮೊದಲ ಸ್ವದೇಶಿ ನಿರ್ಮಿತ ಕ್ಷಿಪಣಿಯನ್ನ ಕಲಾಂ ಅವರ ತಂಡ ನಿರ್ಮಾಣ ಮಾಡುತ್ತದೆ. ಅದಕ್ಕೆ ಪೃಥ್ವಿ ಅಂತ ಹೆಸರಿಡುತ್ತಾರೆ. ಆನಂತರ ಯಾವತ್ತಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ. ಅಗ್ನಿ, ಆಕಾಶ, ನಾಗ್ ಮುಂತಾದ ಎಲ್ಲ ಕ್ಷಿಪಣಿಗಳು ಭಾರತದಲ್ಲಿ ಸಿದ್ಧ ಆಗುತ್ತೆ. ಎಲ್ಲವೂ ಸ್ವದೇಶಿ ನಿರ್ಮಿತ. ಆದರೆ ಯಾವುದೇ ಕ್ಷಿಪಣಿ ಆದಾಗಲೂ ಕೂಡ ಕಲಾಂ ಅದನ್ನು ನಾನು ಮಾಡಿದ್ದು ಅಂತ ಹೇಳ್ತಾ ಇರಲಿಲ್ಲ. ನಮಗೆ ಗೊತ್ತಿರಬೇಕು, ಅಗ್ನಿ ಆ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ನಂತರ, ಅದು ಯಶಸ್ವಿ ಪರೀಕ್ಷೆ ಆದ ನಂತರ ಅವರು ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತು ಹೇಳ್ತಾರೆ, ಇದನ್ನು ಮಾಡಿದ್ದು ನಾನು, ನನ್ನ ತಂಡ ಅಂತ. ಅದನ್ನು ಮಾಡಿದವರು ನನ್ನ ತಂಡ ಅಂತ ಅವರಿಗೆ ಕೊಡ್ತಾರೆ. ಅದರ ಶ್ರೇಯಸ್ಸನ್ನು ತಂಡಕ್ಕೆ ಕೊಡ್ತಾರೆ. ಇದೆಲ್ಲ ಭಾರತದಲ್ಲಿ ಆಗ್ತಾ ಇದ್ದಾಗ ಅಂತಾರಾಷ್ಟ್ರೀಯ ಒತ್ತಡ ಬರುತ್ತೆ. ಭಾರತದಲ್ಲಿ ಏನು ಎಲ್ಲ ಸಿದ್ಧ ಆಗ್ತಾ ಇದೆ. ಒಂದು ಕಡೆ ರಾಕೆಟ್ಗಳ ಉಡ್ಡಯನ, ಇನ್ನೊಂದು ಕಡೆ ಕ್ಷಿಪಣಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡಗಳು ಬರಲಿಕ್ಕೆ ಶುರುವಾಗುತ್ತೆ. ಸಹಜ, ಭಾರತ ಬಲಿಷ್ಠ ಆಗ್ತಾ ಇದೆ ಅನ್ನುವಾಗ ಅವರಿಗೆಲ್ಲ ಭಯ ಆಗಲಿಕ್ಕೆ ಶುರುವಾಗ್ತದೆ. ಆಗ ಕಲಾಂ ಹೇಳೋದು, ನೀವು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡಿ, ನಾವು ಬಲಾಢ್ಯರಾಗಿದ್ದರೆ ಮಾತ್ರ ಬಲಾಢ್ಯರು ನಮಗೆ ಗೌರವ ಕೊಡ್ತಾರೆ ಅಂತ, ಶಕ್ತಿ ಇದ್ದಲ್ಲಿ ಮಾತ್ರ ಶಾಂತಿ ಅಂತ ಅವ್ರು ಹೇಳೋದು. ಒಂದು ನಾಯಿ ಹೋಗ್ತಾ ಇದೆ,
ನಾಯಿ ಹೋಗ್ತಾ ಇದೆ ಅನ್ನುವಾಗ ನಾವೇನ್ ಮಾಡ್ತೀವಿ? ಕಲ್ಲು ಹೊಡಿತೀವಿ. ಅದೇ ಒಂದು ಆನೆ ಬಂದಾಗ ಅದಕ್ಕೆ ಹಣ್ಣು ಕಾಯಿ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ. ಆನೆ ಕಲ್ಲು ಹೊಡಿ ನೋಡೋಣ. ಕಲಾಂ ಹೇಳೋದು ಅದನ್ನ ಹೇಳೋದು. ನಾವು ಆನೆ ಹಾಗೆ ಶಕ್ತಿ ಬೆಳೆಸ್ಕೊಂಡಾಗ ಉಳಿದವರೆಲ್ಲರೂ ಕೂಡ ನಮ್ಮ ಶಕ್ತಿಗೆ ಅವರು ತಲೆ ಬರ್ತಾರೆ. ನಮ್ಮಲ್ಲಿ ಶಕ್ತಿ ಇದ್ರೆ ನಾವು ಶಾಂತಿ. ಸುಮ್ಮನೆ ಶಾಂತಿ ಶಾಂತಿ ಅಂತ ಹೇಳಿದ್ರೆ ಶಾಂತಿ ಆಗೋದಿಲ್ಲ. ಶಕ್ತಿ ಇದ್ದಾಗ ಮಾತ್ರ ಶಾಂತಿ ಅಂತ ಇದನ್ನ ಕಲಾಂ ಹೇಳೋದಂತ ಮಾತು. ಮುಂದೆ ಅವರು ಇದ್ದಂಥ DRDO ಆ ಕಟ್ಟಡ ಇಲ್ಲೇ ಬೆಂಗಳೂರಿನಲ್ಲಿತ್ತು. ಅದರ ಕಟ್ಟಡಕ್ಕೆ ಒಂದು ದೊಡ್ಡದಾದೊಂದು ಕಂಪೌಂಡ್ ಕಟ್ಟಬೇಕು ಅನ್ನುವಂಥದ್ದೊಂದು ಯೋಚನೆ ಬಂತು. ಅದು ಕಟ್ಟಬೇಕಾಯಿತು, ಅನಿವಾರ್ಯ ಆಯಿತು. ಬೇಕಾದಾಗ ಯಾವ ರೀತಿ ಕಟ್ಟಡ ಕಟ್ಟಬೇಕಂದ್ರೆ ಅದರ ಒಳಗೆ ಯಾರು ಬರಬಾರದು. ಇದು ಯಾಕೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಿದ್ದಾದ್ರಿಂದ ಅದರ ಒಳಗಡೆ ಯಾರು ಬರಬಾರದು, ಹೇಗೆ ಮಾಡೋಣ ಅಂತ ಚರ್ಚೆ ನಡೆಯಿತು. ಚರ್ಚೆ ನಡೆದಾಗ ಅದರಲ್ಲಿ ಒಬ್ಬರು ಹೇಳ್ತಾರೆ, ಅದರ ಕಂಪೌಂಡಿನ ಮೇಲೆ ಗಾಜಿನ ಚೂರುಗಳನ್ನು ಇಡೋಣ ಅಂತ ಅಂದರು. ಆಗ ಕಲಾಂ ಹೇಳ್ತಾರೆ, ಗಾಜಿನ ಚೂರುಗಳನ್ನು ಕಂಪೌಂಡ್ ಮೇಲೆ ಇಡಬಾರದು. ಯಾಕೆ ಅಂತಂದ್ರೆ ಅಕಸ್ಮಾತ್ ಯಾವುದಾದ್ರೂ ಒಂದು ಹಕ್ಕಿ ಬಂದಲ್ಲಿ ಕೂತ್ರೆ ಅದರ ಕಾಲಿಗೆ ಗಾಯ ಆಗುತ್ತೆ ಅಂತ. ಈ ಅಂತಃಕರಣ ಅಷ್ಟು ದೊಡ್ಡ ವಿಜ್ಞಾನಿಗೂ ಕೂಡ ಹಕ್ಕಿಗಳ ಕಾಲಿಗೆ ಗಾಯ ಆಗುತ್ತೆ ಅಂತ ಅದಕ್ಕೆ ಇಡಬೇಡಿ ಅಂತ. ಇದೊಂದು ಮನಸ್ಸು. ಇದು ತಂದೆಯಿಂದ ಕಲಿತಿರುವಂತಹ ಪಾಠ. ಅಲ್ಲೇ ಹತ್ತಿರದ ಕಾಲೇಜಿನಲ್ಲಿ ಅವರನ್ನ ಅತಿಥಿಯಾಗಿ ಬರಬೇಕು ಅಂತ ಕರೀತಾರೆ. ನಾಳೆ ಕಾರ್ಯಕ್ರಮ. ಇವರೇನ್ ಮಾಡ್ತಾರೆ, ಇವತ್ತಿನ ದಿವಸ ಅಂದ್ರೆ ಹಿಂದಿನ ದಿವಸ ರಾತ್ರಿಯಲ್ಲಿ ಹೋಗ್ತಾರೆ, ಆ ಜಾಗಕ್ಕೆ ಹೋಗ್ತಾರೆ. ರಾತ್ರಿ ಹೋಗುವಾಗ ನಾಳೆಲ್ಲ ಇವರು ಕಲಾಂ ಬರ್ತಾ ಇದ್ದಾರೆ, ನಮ್ಮ ದೇಶದ ಒಬ್ಬ ವಿಜ್ಞಾನಿ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ತಯಾರಿ ಆಗಬೇಕು. ಒಂದಷ್ಟು ಜನ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಇವ್ರು ಹೇಳಲಿಲ್ಲ, ನಾಳೆ ಬರಬೇಕಿದ್ರು ಇವತ್ತು ಹೋದ್ರು. ಸಂಜೆ ಹೋಗಿ ಅಲ್ಲೆಲ್ಲ ಅವರಿಗೆಲ್ಲ ಗಾಬರಿ, ಇವತ್ತೇ ಬಂದ್ಬಿಟ್ಟಿದ್ದಾರಲ್ಲ ಅಂತ. ಆಗ ಕಲಾಂ ಹೇಳ್ತಾರೆ, ಇವತ್ತು ಬಂದಿದ್ದು ಯಾಕೆ ಅಂತಂದ್ರೆ ನಾಳೆ ಬಂದಾಗ ವೇದಿಕೆಯಲ್ಲೆಲ್ಲ ಓಡಾಡೋರು ಬೇರೆ, ಆದ್ರೆ ನಿಜಕ್ಕೂ ವೇದಿಕೆ ಹಿಂದೆ ಇದನ್ನೆಲ್ಲ ವ್ಯವಸ್ಥೆ ಮಾಡೋರು ಬೇರೆನೆ. ಅವ್ರು ಯಾರು, ನಿಜಕ್ಕೂ ಇದರ ಹಿಂದೆ ಕೆಲಸ ಮಾಡಿದವ್ರು ಯಾರು ಅಂತ ಗೊತ್ತಾಗಬೇಕಾದ್ರೆ ಹಿಂದೆ ದಿವಸ ಹೋಗ್ಬೇಕು ಅಂತ ಅಲ್ವಾ. ಇವತ್ತೆಲ್ಲ ನಾಳೆ ಒಂದು ಯಾವುದೋ ಒಂದು ಕಾರ್ಯಕ್ರಮ ಆಗಬೇಕು, ನಾಳೆ ನಾವೆಲ್ಲ ಪ್ರದರ್ಶನ ಮಾಡ್ತೀವಿ. ನಮಗೆ ಸಿದ್ಧತೆ ಮಾಡುವವರು, ಮಾಡಿಸಿದವರು ಎಲ್ಲರೂ ನಾಳೆ ಹಿಂದೆ ಇರುತ್ತಾರೆ, ನಾವು ವೇದಿಕೆಯಲ್ಲಿ ಇರ್ತೀವಿ. ಸಾಮಾನ್ಯ ಬೇರೆ ಕಾರ್ಯಕ್ರಮಗಳಲ್ಲ ಅಷ್ಟೇ, ಎಲ್ಲರೂ ಯಾರೋ ಪಾಪ ಕಾರ್ಯಕರ್ತರು ಇತ್ಯಾದಿ ಎಲ್ಲವನ್ನ ತಯಾರು ಮಾಡುತ್ತಾರೆ. ಅವರೆಲ್ಲ ಸಿದ್ಧಪಡಿಸಿ ಹೋದ ನಂತರ ಕೊನೆಗೆ ನಾಳೆಲ್ಲ ಅತಿಥಿಗಳು ಬರುವಾಗ ಅಲ್ಲಿ ತೋರಿಸ್ಕೊಳ್ಳುವವರು ಬೇರೆ, ನಾವು ಮಾಡಿದ್ದು ಅಂತ ತೋರಿಸ್ಕೊಳ್ಳುವವರು ಇರ್ತಾರೆ. ಅದಕ್ಕೆ ಕಲಾಂ ಹೇಳೋದು, ನಮಗೆ ಯಾರ ವ್ಯಕ್ತಿಗಳು ಅಂತ ಗೊತ್ತಾಗಬೇಕು ಅಂತಿದ್ರೆ ಹಿಂದಿನ ದಿವಸ ಹೋಗಬೇಕು ಅಂತ. ಇದು ಕಲಾಂ ನಮಗೆ ಹೇಳ್ಕೊಟ್ಟಂತಹ ಪಾಠ. 1990ನೇ ಇಸ್ವಿ ಆ ಹೊತ್ತಿಗೆ ಇವರೊಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದಷ್ಟು ಪೋಲಿಯೋ ಪೀಡಿತ ಮಕ್ಕಳು, ಗೊತ್ತಲ್ಲ ಪೋಲಿಯೋ ಪೀಡಿತ ಅಂತಂದ್ರೆ, ಪೋಲಿಯೋ ಗೊತ್ತಾಗುತ್ತಲ್ಲ, ಅವರಿಗೆ ಕೃತಕ ಕಾಲುಗಳನ್ನು ಕೊಟ್ಟಿದ್ದಾರೆ. ಅದರ ಕಾಲುಗಳಲ್ಲಿ ಮಕ್ಕಳು ನಡೆಯುವುದು ಬಹಳ ಕಷ್ಟಪಡ್ತಾ ಇದ್ದಾರೆ, ನಡೀಲಿಕ್ಕೆ. ಹೇಗೆಂದ್ರೆ ಅದರ ಕಾಲನ್ನು ಎತ್ತಿ ಇಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಕಲಾಂ ಒಬ್ಬ ಹುಡುಗನನ್ನು ಕರೀತಾರೆ, ಕರೆದು ಕೂರಿಸ್ಕೊಂಡು ಆ ಕೃತಕ ಕಾಲನ್ನು ತೆಗೀತಾರೆ. ತೆಗೆದು ಅದರ ಭಾರ ನೋಡ್ತಾರೆ. ಅದು ಸುಮಾರು ಒಂದು 4 kg ಅಷ್ಟಿತ್ತು. ಸಣ್ಣ ಸಣ್ಣ ಮಕ್ಕಳು ಕಾಲಿಗೆ ಕೃತಕ ಕಾಲ, ಅದರಲ್ಲೂ ಅದನ್ನು ಎತ್ತುಕೊಂಡು ಓಡಾಡಬೇಕು ಅಂತಂದ್ರೆ ಇಷ್ಟು ಭಾರದ ಅದನ್ನು ಹೇಗೆ ಹೊತ್ಕೊಂಡು ಓಡಾಡ್ತಾರೆ ಇಡೀ ಜೀವನ ಪೂರ್ತಿ. ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇದಕ್ಕೇನಾದ್ರೂ ಮಾಡಬೇಕು, ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ರಾತ್ರಿ ಪೂರ್ತಿ ಅದೇ ಯೋಚನೆ, ಏನ್ ಮಾಡೋದು, ಇದನ್ನು ಹಗುರ ಮಾಡಬೇಕು, ಏನ್ ಮಾಡೋದು ಅಂತ. ತಕ್ಷಣ ಅವರು ರಾಕೆಟ್ ಸೈಂಟಿಸ್ಟ್ ಆದ್ರಿಂದ ಅವರಿಗೆ ಅನಿಸಿತು, ಅವರಿಗೆ ಯೋಚನೆ ಬಂದಿತ್ತು, ನಾವು ರಾಕೆಟ್ಗಳು ಹಗುರ ಆಗಬೇಕು ಅಂತ ಏನೆಲ್ಲ ವಸ್ತುಗಳನ್ನು ಬಳಸ್ತೀವಿ ಅದನ್ನು ಇದರಲ್ಲಿ ಬಳಸಬೇಕು ಅಂತ. ಅದರಿಂದ ನಾನು ಈ ಕೃತಕ ಕಾಲವನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡುತ್ತಾರೆ. ಒಂದಷ್ಟು ಅದಕ್ಕೆ ಸಿದ್ಧಪಡಿಕೊಂಡು ತಂಡವನ್ನೇ ರಚನೆ ಮಾಡಿಬಿಡ್ತಾರೆ. ನಾವು ಆದಷ್ಟು ಬೇಗ ಇದನ್ನ ಮಾಡಬೇಕು ಅಂತ. ಅದು ಮೊದಲು 4 kg ಇತ್ತು, ಅದಕ್ಕೆ 4,000 ರೂಪಾಯಿ ಇತ್ತು. ಇದು 90ರ ದಶಕ. ಇವರು ನಂತರ ನಿರ್ಮಾಣ ಮಾಡ್ತಾರೆ, ಇವರು ತಂಡ ನಿರ್ಮಾಣ ಮಾಡುವಂಥದ್ದು ಅದು ಕೇವಲ 300 ಗ್ರಾಮ್ ಇತ್ತು. 300 ಗ್ರಾಮ್, 4 kg, ಇದು 300 ಗ್ರಾಮ್. ಮತ್ತು ಅದಕ್ಕೆ ಬೆಲೆನೂ 400 ರೂಪಾಯಿ ಮಾತ್ರ, 300 ರೂಪಾಯಿ ಮಾತ್ರ, ಕೇವಲ 300 ರೂಪಾಯಿ ಬೆಲೆ. ಇದನ್ನು ಅವರು ಸಿದ್ಧಪಡಿಸಿದ ನಂತರ ಇವತ್ತು ಯಾರೆಲ್ಲ ಮಕ್ಕಳು ಕೃತಕ ಕಾಲನ್ನ ಕಟ್ಟಿಕೊಳ್ಳುತ್ತಾರೋ ಅದೆಲ್ಲವೂ ಕೂಡ ಕಲಾಂ ನಿರ್ಮಾಣ ಮಾಡಿರುವಂಥದ್ದು. ಅತ್ಯಂತ ಹಗುರವಾಗಿರುವಂತಹ ರಾಕೆಟ್ಗೆ ಬಳಸುವಂಥ ವಸ್ತುಗಳಿಂದ ಅದು ತಯಾರು ಮಾಡಿರುವಂಥದ್ದು. ಇದು ಅಂದ್ರೆ ಮತ್ತೆ ಕಲಾಂರ ಅಂತಃಕರಣ ಎಂಥದ್ದು ಅಂತ ನನಗೆ ಗೊತ್ತಿರುವಂತಹ ಆ ಎಲ್ಲ ವಿದ್ಯೆಗಳನ್ನ ಈ ರೀತಿ ಅವರು
ಸಮಾಜಕ್ಕೆ ಉಪಯೋಗ ಆಗುವ ರೀತಿ ಸುಮಾರು 2000 ಇಸ್ವಿ ಬರುವ ಹೊತ್ತಿಗೆ 7,000ಕ್ಕೂ ಹೆಚ್ಚು ಮಕ್ಕಳು ಆ ಕೃತಕ ಕಾಲನ್ನ ಖರೀದಿ ಮಾಡಿಕೊಂಡಿದ್ರು. ಆ ರೀತಿ ಅದೆಷ್ಟೋ ಪೋಲಿಯೋ ಪೀಡಿತ ಮಕ್ಕಳ ಕಣ್ಣೀರನ್ನು ಒರೆಸಿದ್ರು ಕಲಾಂ ಅವರು. 1998ರ ಹೊತ್ತಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಅಷ್ಟೊತ್ತಿಗೆ ಅವರು ಮೊದಲ ಪ್ರಧಾನಿಯಾಗಿದ್ದದ್ದು ಕೇವಲ 13 ದಿವಸ ಮಾತ್ರ. ಆ ಹೊತ್ತಿಗೆ ಅಬ್ದುಲ್ ಕಲಾಂ ಅವರು ಅಲ್ಲಿನ ರಕ್ಷಣಾ ಇಲಾಖೆಗೆ ಅವರೊಬ್ಬ ಸಲಹೆಗಾರರಾಗಿದ್ದರು. ಇವರು ತಕ್ಷಣ ಅಬ್ದುಲ್ ಕಲಾಂ ಕರೀತಾರೆ, ಕರೆದು ಹೇಳ್ತಾರೆ, ನಮ್ಮ ದೇಶದಲ್ಲಿ ಪರಮಾಣು ಶಕ್ತಿಯನ್ನು ಹೊಂದಬೇಕು, ಅದಕ್ಕೆ ಸಿದ್ಧತೆ ಮಾಡಿ ಅಂತ. ಸಾಮಾನ್ಯ ವಿಜ್ಞಾನಿಗಳಿಗೆ ಆನಂದ ಆಗೋದು, ಯಾಕಂದ್ರೆ ಎಲ್ಲ ಸರ್ಕಾರ, ಯಾವುದೇ ಹೆಚ್ಚಿನ ಸರ್ಕಾರಗಳು ಬಂದಾಗ ಈ ಪರಮಾಣು ಶಕ್ತಿ ಅಥವಾ ವಿಜ್ಞಾನ ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ವಾಜಪೇಯಿ ಹೇಳ್ತಾರೆ, ವಾಜಪೇಯಿ ಹೇಳಿದ ತಕ್ಷಣ ಇವರೆಲ್ಲ ಸಿದ್ಧ ಆಗ್ತಾರೆ. ಇನ್ನೇನು ಮಾಡಬೇಕು ಅನ್ನೋಷ್ಟರಲ್ಲಿ ಈ 13 ದಿವಸದ ವಾಜಪೇಯಿ ಅವರ ಸರ್ಕಾರ ಬಿದ್ದು ಹೋಗುತ್ತೆ. ಒಂದು ಸರ್ಕಾರ ಬಿದ್ದು ಹೋದ್ರೆ ಮತ್ತಲ್ಲಿ ಕೆಲಸ ಮುಂದುವರಿಸೋ ಹಾಗಿಲ್ಲ, ಕೆಲಸ ನಿಂತು ಹೋಯ್ತು. ಅದಾಗಿ ಮತ್ತೆ ಚುನಾವಣೆ ಆಯಿತು. ಚುನಾವಣೆ ಆದ ನಂತರ ಮತ್ತೆ ಪುನಃ ವಾಜಪೇಯಿ ಅವರು ಬಂದರು, ಅವರೇ ಪ್ರಧಾನಿಯಾಗಿ ಬಂದರು. ಬಂದ ತಕ್ಷಣ ಮೊದಲು ಮಾಡಿದ ಕೆಲಸ ಕಲಾಂರನ್ನು ಭೇಟಿ ಆಗ್ತಾರೆ. ಅವರು ಬರುವಾಗಲೇ ಕಲಾಂ ಹೇಳ್ತಾರೆ, ನೀವು ಬರುವುದನ್ನೇ ಕಾಯ್ತಾ ಇದ್ದೀರಿ ಅಂತ. ಮತ್ತೆ ಪರಮಾಣು ಅದರ ಪರೀಕ್ಷೆಯ ಎಲ್ಲ ಸಿದ್ಧತೆಗಳು ಆರಂಭ ಆಗುತ್ತೆ. ವಾಜಪೇಯಿ ಇವರ ಹತ್ರ ಹೇಳ್ತಾರೆ, ತುಂಬಾ ಗೌಪ್ಯವಾಗಿ ನಡೀಬೇಕಿತ್ತು. ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಕಚೇರಿಯಲ್ಲೇ ಹೆಚ್ಚಿನವರಿಗೆ ಗೊತ್ತಿರಬಾರ್ದು. ಕೆಲವು ಅನಿವಾರ್ಯ ಆದಂಥ ವ್ಯಕ್ತಿಗಳ ನಡುವೆ ಮಾತ್ರ ಇದು ಬರಬೇಕು ಅಂತ ಕಲಾಂ ಹೇಳೋದು. ವಾಜಪೇಯಿ ಅವರೆಲ್ಲ ಕಲಾಂ ಹೇಳ್ತಾರೆ, ಇದೆಲ್ಲೂ ರಹಸ್ಯ ಹೊರಗೆ ಹೋಗಬಾರದು ಅಂತ. ಆಗ ನಿಧಾನವಾಗಿ ವಾಜಪೇಯಿ ಅವರು ಕಲಾಂನ ಹೆಗಲ ಮೇಲೆ ಕೈ ಹಾಕ್ತಾ ಹೇಳ್ತಾರೆ, ಇದು ರಹಸ್ಯವಾಗಿ ಖಂಡಿತ ಉಳಿಯುತ್ತದೆ. ಯಾಕೆ ಅಂತಂದ್ರೆ ನಾವಿಬ್ರು ಬ್ರಹ್ಮಚಾರಿಗಳು ಅಂತ. ಇಲ್ಲಿ ಈ ಸುದ್ದಿ ಇಲ್ಲೆಲ್ಲ ತಯಾರಿಗಳು ಸಿದ್ಧ ಆಗುತ್ತೆ. ಜನ ಎಲ್ಲ ನೋಡ್ತಾ ಇದ್ದಾರೆ, ಇದು ಪೋಖರಣ್ನಲ್ಲಿ ಆಗುವಂಥದ್ದು, ಸ್ಫೋಟ ಆಗುವಂಥದ್ದು. ಆದರೆ ಅಲ್ಲಿ ಸುತ್ತಮುತ್ತಲ ಜನರಿಗೂ ಕೂಡ ಸಂಶಯ ಬರಬಾರದು, ಇಲ್ಲೇನೋ ವ್ಯವಸ್ಥೆ ನಡೀತಾ ಇದೆ ಅಂತ. ಇವರೆಲ್ಲ ವಿಜ್ಞಾನಿಗಳು ಓಡಾಟ ಮಾಡಬೇಕಲ್ಲ, ಅವರು ಹೇಗೆ ಓಡಾಟ ಮಾಡ್ತಾ ಇದ್ರು ಅಂದ್ರೆ ಸೈನಿಕರ ವೇಷ ಹಾಕೊಂಡು ಹೀಗೆಲ್ಲ ಓಡಾಡ್ತಾ ಇದ್ರು. ಕಲಾಂರು ಸೈನಿಕರ ರೀತಿ ಇದ್ರು. ಅವರ ಹೆಸರು ಮೇಜರ್ ಜನರಲ್ ಪೃಥ್ವಿ ಕುಮಾರ್ ಅಂತ ಹೆಸರು. ಆಗ ಆ ಒಟ್ಟು ಯೋಜನೆ ಆಗುವಾಗ ಈ ತರ ಎಲ್ಲ ಓಡಾಟ ಮಾಡಿಕೊಂಡು, ಆದರೆ ಒಂದು ಸಮಸ್ಯೆ ಇತ್ತು. ಏನ್ ಸಮಸ್ಯೆ ಅಂತಂದ್ರೆ ಅಮೆರಿಕದ ಸ್ಯಾಟಲೈಟ್ ಇದೆ, ಅದು ಇಡೀ ಜಗತ್ತಿನಾದ್ಯಂತ ಏನು ಒಂದು ಎಲೆ ಅಲ್ಲಾಡಿದ್ರು ಅದಕ್ಕೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಅದರ ಕಣ್ಣು ತಪ್ಪಿಸಿ ನಾವು ಮಾಡಬೇಕು. ಅದಕ್ಕೆ ಯೋಜನೆಗಳು ನಡೆಯುತ್ತದೆ. ಅದರ ಸ್ಯಾಟಲೈಟ್ ಅದು ಹೇಗೆ ಹೋಗುತ್ತೆ, ಯಾವ ಹೊತ್ತಿಗೆ ಇಲ್ಲಿ ಬರುತ್ತೆ ಇತ್ಯಾದಿ. ಒಂದು ಪರಮಾಣು ಅಂತ ಒಂದು ಸಿನಿಮಾ ಬಂದಿದೆ ಬಾಲಿವುಡ್ನಲ್ಲಿ, ಹಿಂದಿ ಸಿನಿಮಾ ಬಂದಿದೆ, ಸಾಧ್ಯ ಆದರೆ ನೋಡಿ. ಬಹಳ ಅದ್ಭುತವಾಗಿ ಇಡೀ ಪೋಖರಣ್ನ ಆ ಚಿತ್ರಣವನ್ನು ತಂದಿದ್ದಾರೆ. ಕೆಲವು ವರ್ಷ ಆಯ್ತು ಬಂದು, ಒಂದು 7-8 ವರ್ಷಗಳಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಾಧ್ಯ ಆದರೆ ಅದನ್ನು ನೋಡಬೇಕು. ತುಂಬಾ ಯಥಾವತ್ತಾಗಿ ಹಾಗೆ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಹೇಗೆಲ್ಲ ಅಮೆರಿಕದ ಸ್ಯಾಟಲೈಟ್ ಕಣ್ಣು ತಪ್ಪಿಸಿ ಹೇಗೆ ಮಾಡಬೇಕು, ಅದಕ್ಕೆ ಏನೇನು ತಂತ್ರಗಳನ್ನು ಮಾಡಬೇಕು ಎಲ್ಲವನ್ನು ಮಾಡುತ್ತಾರೆ. ಕೊನೆಗೆ ಮೇ 11ನೇ ತಾರೀಕಿಗೆ ಒಂದು ಸ್ಫೋಟ, ಎಷ್ಟು ಭೂಮಿಯ ಎಷ್ಟು ಆಳದಲ್ಲಿ ಅದರದ್ದು ಸ್ಫೋಟ ಆದಾಗ ಅದು ಎಷ್ಟು ಮೇಲಕ್ಕೆ ಆಗುತ್ತೆ. ಅದಾಗಬಾರದು ಅಂತಾದ್ರೆ ಭೂಮಿಯ ಆಳದಲ್ಲಿ ಅದನ್ನು ಇಟ್ಟು ಪರೀಕ್ಷೆ ಮಾಡುತ್ತಾರೆ. ಮೊದಲ ಪರೀಕ್ಷೆ 11ನೇ ತಾರೀಕಿಗೆ ಆಗುತ್ತೆ. ಆದ ತಕ್ಷಣ ಅಮೆರಿಕ ಗೊತ್ತಾಗುತ್ತೆ. ಅದಕ್ಕೆ ಗೊತ್ತೇ ಆಗಲಿಲ್ಲ. ಅವರು ಅಂದ್ಕೊಂಡಿದ್ರು ನಮ್ಮ ಸ್ಯಾಟಲೈಟ್ ಅಂತಂದ್ರೆ ಅದು ಏನ್ ಮಾಡಿದ್ರು, ಜಗತ್ತಲ್ಲಿ ಏನ್ ಮಾಡಿದ್ರು ನಮ್ಗೆ ಗೊತ್ತಾಗುತ್ತೆ ಅಂತ. ನಮ್ಮ ತಂತ್ರಜ್ಞಾನ ಅದನ್ನು ಮೀರಿಸಿದ್ದಾಗಿತ್ತು. ಅದರ ಕಣ್ಣು ತಪ್ಪಿಸಿ ನಾವು ಮಾಡಿದ್ವಿ. ಇದು ಮಾಡಿದ ತಕ್ಷಣ ಅಮೆರಿಕ ಹೇಳುತ್ತೆ, ನಿಮಗೆ ದಿಗ್ಬಂಧನ ಹಾಕ್ತೇವೆ ಅಂತ. ದಿಗ್ಬಂಧನ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಬೇರೆ ಭಾರತ. ಇವತ್ತು ಭಾರತಕ್ಕೆ ಯಾರು ದಿಗ್ಬಂಧನ ಹಾಕ್ತಾರೆ ಅಂತಂದ್ರೆ ನಾವೇನು ಕ್ಯಾರ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು. ಯಾಕಂದ್ರೆ ನಮಗೆ ಅವಶ್ಯಕ, ದಿಗ್ಬಂಧನ ಹಾಕಿ ಇನ್ನೊಂದು ಹಾಕಲಿ ಅಷ್ಟೇ ಎತ್ತರಕ್ಕೆ ಹೋಗಿ ಆಗಿದೆ ನಾವು. ಆದ್ರೆ ಅವತ್ತು ನಮಗೆ ಎಲ್ಲ ದೇಶಗಳ ಅವಶ್ಯಕತೆ ಇತ್ತು. ದಿಗ್ಬಂಧನ ಅಂದ್ರೆ ನಿಮಗೆ ಒಂದಷ್ಟು ಸಂಗತಿಗಳನ್ನು ನಿಮ್ಗೆ ಕಳಿಸೋದಿಲ್ಲ, ರಫ್ತು ಮಾಡೋದಿಲ್ಲ, ಅಥವಾ ನಿಮ್ಮ ಆಮದನ್ನು ತಗೊಳ್ಳೋದಿಲ್ಲ, ಒಂದಷ್ಟು ಇದನ್ನೆಲ್ಲ ಮಾಡ್ತಾರೆ. ನಮ್ಮ ಬುದ್ಧಿಗೆ ಹಿಡಿಯುವಷ್ಟೊತ್ತಿಗೆ ಮಾಡ್ತಾರೆ, ಆ ರೀತಿ ಮಾಡ್ತಾರೆ. ಅಮೆರಿಕ ಹೇಳುತ್ತೆ ಆ ರೀತಿ ಎಚ್ಚರಿಕೆಯನ್ನು ಕೊಡುತ್ತದೆ. ಎಚ್ಚರಿಕೆಯನ್ನು ಕೊಟ್ಟಾಗ ನಮ್ಮ ಪ್ರಧಾನಿ ಮತ್ತು ಈ ವಿಜ್ಞಾನಿಗಳ ತಂಡ ಇವರು ಯೋಚನೆ ಮಾಡ್ತಾರೆ, ನೀವು ಏನೇ ಮಾಡಿದ್ರು, ಎಷ್ಟೇ ದಿಗ್ಬಂಧನ ಹಾಕಿದ್ರು ನಾವು ಚಿಂತೆ ಮಾಡೋದಿಲ್ಲ ಅಂತ ಯೋಚನೆ ಮಾಡಿ ಒಂದು ದಿವಸ ಬಿಟ್ಟು, ಅಂದ್ರೆ 12 ಅಲ್ಲ 13ನೇ ತಾರೀಕಿಗೆ ಮತ್ತೊಂದು ಸ್ಫೋಟ ಆಗುತ್ತೆ. ಒಟ್ಟು ಅಣುಶಕ್ತಿಯನ್ನ ಭಾರತ ಪಡೆಯುತ್ತದೆ.
ಆಮೇಲೆ ಅಮೆರಿಕ ದಿಗ್ಬಂಧನ ಹಾಕುತ್ತೆ, ಒಂದಷ್ಟು ಸಂಕಷ್ಟಗಳು ಇತ್ಯಾದಿ ಎಲ್ಲವೂ ಆಯಿತು. ಆದರೆ ಭಾರತ ಶಕ್ತಿವಂತ ರಾಷ್ಟ್ರ ಆಯಿತು, ಪರಮಾಣು ಶಕ್ತಿಯನ್ನು ಹೊಂದಿದಂಥ ರಾಷ್ಟ್ರ ಆಯಿತು. ಅದರಲ್ಲಿ ಕಲಾಮರ ಪಾತ್ರವೇ ಬಹಳ ದೊಡ್ಡದಾಗಿದ್ದಂಥದ್ದು. 2002ನೇ ಹೊತ್ತಿಗೆ ಕಲಾಮರನ್ನ ಅಬ್ದುಲ್ ಕಲಾಂರನ್ನ NDA ಸರ್ಕಾರ ತನ್ನ ರಾಷ್ಟ್ರಪತಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ 2002ಕ್ಕೆ. ಅಲ್ಲಿಂದ ಅವರು ರಾಷ್ಟ್ರಪತಿಯಾಗಿ ಮುಂದುವರೆದ್ರು. ನಮಗೆಲ್ಲ ಗೊತ್ತೇ ಇದೆ. ಎಲ್ಲ ವಿದ್ಯಾರ್ಥಿಗಳ ಜೊತೆ ಹೆಚ್ಚು ಮಾತಾಡ್ತಾ ಇದ್ರು. ಅವರಿಗೊಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅವ್ರು ಇಷ್ಟು ಹತ್ತಿರಕ್ಕೆ ಹೋಗಬಾರ್ದು, ಅಂದ್ರೆ ಅವರಿಗೊಂದಿಷ್ಟು ಡಿಸ್ಟೆನ್ಸ್ ಇರಬೇಕು, ಜನರು ಮತ್ತು ರಾಷ್ಟ್ರಪತಿಯ ನಡುವೆ ಇಷ್ಟು ಡಿಸ್ಟೆನ್ಸ್ ಇರಬೇಕು ಅಂತ ಇರ್ತಿತ್ತು. ಇವರ ಆ ಎಲ್ಲ ಪ್ರೋಟೋಕಾಲ್ಗಳನ್ನು ಬಿಟ್ಟು ಮಕ್ಕಳ ಮಧ್ಯೆ ಹೋಗಿ ಕುಳಿತುಕೊಂಡು ಅವರಿಗೆ ಕತೆ ಹೇಳ್ತಾ ಇದ್ರು. ಯಾವಾಗಲೂ ಹೇಳೋದು, ಮಕ್ಕಳಿಗೆ ಕನಸು ಕಾಣಬೇಕು ಅಂತ. ಕನಸು ಕಾಣಬೇಕು, ನಿಮಗೆ ಸೂರ್ಯನ ಹಾಗೆ ಆಗ್ಬೇಕಾ? ಸೂರ್ಯ ಹೇಗೆ ಆತರ ಆಗಿದ್ದಾನೆ ಅಂತಂದ್ರೆ ಅವನು ತನ್ನಂತಾನೆ ಸುಟ್ಟುಕೊಳ್ತಾನೆ. ನೀವು ನಿಮ್ಮನ್ನು ಸುಟ್ಟುಕೊಂಡ್ರೆ ನೀವು ಸೂರ್ಯ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಈ ರೀತಿಯ ಮಾತುಗಳನ್ನ ಆ ಮಕ್ಕಳಿಗೆ ಹೇಳ್ತಾ ಇದ್ರು. ಒಂದ್ಸಲ ಅಬ್ದುಲ್ ಕಲಾಂರ ಅಣ್ಣನಿಗೆ ಒಂದು ಶಸ್ತ್ರಚಿಕಿತ್ಸೆಗೋಸ್ಕರ ಒಬ್ಬರು ವೈದ್ಯರು ಬರಬೇಕು. ಅದಕ್ಕೆ ಒಂದು ವೈದ್ಯರಿಗೆ, ಪರಿಚಯ ಇದ್ದಂಥ ವೈದ್ಯರಿಗೆ ಫೋನ್ ಮಾಡುತ್ತಾರೆ, ಹೀಗೆ ನನ್ನ ಅಣ್ಣನ ಶಸ್ತ್ರಚಿಕಿತ್ಸೆ ಆಗಬೇಕು, ನೀವು ಸ್ವಲ್ಪ ನೋಡಿಕೊಳ್ಬೇಕು ಅಂತ. ಆ ಹೊತ್ತಿಗೆ ಡಾಕ್ಟರ್ ಏನ್ ಮಾಡ್ತಾರೆ, ಅವರು ರಜೆ ತಗೊಂಡು ತಮ್ಮ ತಾಯಿಯನ್ನು ನೋಡ್ಲಿಕ್ಕೆ ಅಂತ ಹೊರಟಿದ್ರು. ಅಷ್ಟೊತ್ತಿಗೆ ರಾಷ್ಟ್ರಪತಿಗಳದ್ದೇ ಫೋನ್ ಬಂದಿದೆ. ಆಯ್ತು, ತಾಯಿಯನ್ನ ನಂತರ ಈ ಆಪರೇಷನ್ ಮುಗಿದ ನಂತರ ಹೋಗ್ತೀನಿ ಅಂತ ಬಂದ್ರು. ಆಪರೇಷನ್ ಅನ್ನು ಮುಗಿಸಿದ ವಿಷಯ ಆ ನಂತರ ಕಲಾಂರಿಗೆ ಗೊತ್ತಾಯ್ತು. ಕಲಾಂ ಮತ್ತೆ ಫೋನ್ ಮಾಡ್ತಾರೆ ಡಾಕ್ಟರ್ಗೆ. ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಅಂತಂದ್ರೆ ಅವರು ಸಣ್ಣ ಸಣ್ಣ ಸಂಗತಿಗಳನ್ನು ಎಷ್ಟು ಗಮನಿಸ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಡಾಕ್ಟರ್ ಮತ್ತೆ ಫೋನ್ ಮಾಡ್ತಾರೆ, ಧನ್ಯವಾದ ಹೇಳ್ತಾರೆ, ಮತ್ತು ಕೊನೆಗೆ ಕೇಳ್ತಾರೆ, ನೀವು ನಿಮ್ಮ ಅಮ್ಮನ ನೋಡ್ಬೇಕು ಅಂತ ಹೊರಟಿದ್ರಲ್ಲ, ಆದಷ್ಟು ಬೇಗ ಹೊರಡಿ ಮತ್ತು ಕೊನೆಯವರೆಗೂ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಎತ್ತರಕ್ಕೆ ಇರಿದಂಥ ವ್ಯಕ್ತಿಗಳು ಕೂಡ ನಮಗನ್ನಿಸುತ್ತೆ ಅವರು ಇರ್ಬೋದು, ಕೆಲವರೆಲ್ಲ ಐಷಾರಾಮಿಯಾಗಿ ಓಡಾಡ್ತಾ ಇರ್ಬೋದು. ಅಬ್ದುಲ್ ಕಲಾಂ ಹೇಗಿದ್ರು ಅಂತಂದ್ರೆ ಅವರ ಮನೆಯನ್ನು ನೋಡ್ಲಿಕ್ಕೆ, ಅಬ್ದುಲ್ ಕಲಾಂರ ಮನೆಯನ್ನು ನೋಡ್ಲಿಕ್ಕೆ ಮದ್ರಾಸಿನ ಒಬ್ಬರು ಹೈಕೋರ್ಟ್ನ ನ್ಯಾಯಮೂರ್ತಿ ಹೋಗ್ತಾರೆ. ಅದೇ ಸಾಮಾನ್ಯ ಮನೆ, ಒಂದು ಹೆಂಚು ಕೂಡ ಜಾಸ್ತಿ ಹಾಕಿಲ್ಲ. ನೀವು ಈಗ ಹೋಗಿ ರಾಮೇಶ್ವರದಲ್ಲಿ ನೋಡಿದ್ರು ಅದೇ ಅವರ ಸಣ್ಣ ಮನೆಯಲ್ಲಿ ಅವರಿದ್ದದ್ದು ಮನೆಯವರೆಗೂ. ಮೊದಲು ರಾಷ್ಟ್ರಪತಿ ಆಗಿದ್ದಾಗಲೂ, ರಾಷ್ಟ್ರಪತಿ ನಂತರವೂ ಕೂಡ ಹಾಗೆ ಇದ್ದವು. ಅಷ್ಟು ಸರಳ ವ್ಯಕ್ತಿತ್ವ ಅವರದ್ದು ಅಂತ. 2007ರಲ್ಲಿ ಇನ್ಸಾಟ್ 4B ಅನ್ನುವಂಥ ಒಂದು ಉಪಗ್ರಹದ ಉಡ್ಡಯನ ಆಗಬೇಕು. ಎಲ್ಲಿದ್ದ ಅಂತ ಕೇಳಿದ್ರೆ ಅದನ್ನು ಫ್ರಾನ್ಸ್ ಮಾಡೋದು ಅಂತ ಯೋಚನೆ ಆಯಿತು. ಅದಕ್ಕೋಸ್ಕರ ನಮ್ಮ ವಿಜ್ಞಾನಿಗಳು ಫ್ರಾನ್ಸಿಗೆ, ಆಗ ಇವರು ರಾಷ್ಟ್ರಪತಿ, ಇವರೇನು ವಿಜ್ಞಾನಿ ಅಲ್ಲ, ನಮ್ಮ ವಿಜ್ಞಾನಿಗಳು ಫ್ರಾನ್ಸ್ ಇಂದ ಭಾರತಕ್ಕೆ ಹೀಗೆಲ್ಲ ವಿಮಾನದಲ್ಲಿ ಓಡಾಡ್ತಾ ಇದ್ರು. ಒಂದ್ಸಲ ಫ್ರಾನ್ಸಿನ ಏರ್ಪೋರ್ಟ್ ಅಲ್ಲಿ ಇಬ್ಬರು ನಮ್ಮ ವಿಜ್ಞಾನಿಗಳು ಬರುವಾಗ ಅಲ್ಲಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ಹೋಗಿ ನಿಲ್ಲಿಸ್ತಾರೆ. ಇಬ್ಬರನ್ನು ನಿಲ್ಲಿಸಿ ಅವರ ID ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಬನ್ನಿ ಅಂತ ಒಂದು ಕೊಠಡಿ ಕರ್ಕೊಂಡು ಹೋಗ್ತಾರೆ. ನಿಮ್ಮನ್ನಲ್ಲಿ ಕರೀತಾ ಇದ್ದಾರೆ, ನಮ್ಮ ಮುಖ್ಯ ಒಬ್ಬರು ಅಧಿಕಾರಿ ಕರೀತಾ ಇದ್ದಾರೆ ಬನ್ನಿ ಅಂತ. ಇವ್ರಿಗೆ ಸಣ್ಣ ಭಯ ಶುರುವಾಗಿರುತ್ತೆ. ಇಲ್ಲಿ ಏನ್ ಮತ್ತು ಪರೀಕ್ಷೆ ಮಾಡ್ತಾರೋ ಫ್ರಾನ್ಸ್ ಅಲ್ಲಿ ಅಂತೆಲ್ಲ ಹೇಳ್ಕೊಂಡು, ಇವ್ರದೆಲ್ಲ ID ಇತ್ಯಾದಿ ಎಲ್ಲವೂ ಸರಿ ಇದೆ, ಆದ್ರೆ ಏನೋ ವ್ಯತ್ಯಾಸ ಆಗಿರ್ಬೇಕು, ಯಾಕೆ ಇವ್ರು ಚೆಕ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಭಯದಲ್ಲೇ ಹೋದ್ರು. ಆ ಆಫೀಸರ್ ಅಲ್ಲಿದ್ರು. ಇವ್ರು ಬಂದಾಗ ಎದ್ದು ನಿಂತು ಇವ್ರಿಗೆ ನಮಸ್ಕಾರ ಮಾಡಿದ್ರು. ನೀವೇನು ಭಯ ಪಡಬೇಡಿ, ನಿಮ್ಮ ರಾಷ್ಟ್ರಪತಿಯವರು ಫೋನ್ ಮಾಡಿದ್ರು ಅಂತ. ಇವರು ವಿಜ್ಞಾನಿಗಳಿಬ್ಬರಷ್ಟೇ, ಯಾರು ಏನು ಪ್ರಸಿದ್ಧ, ಯಾರಿಗೂ ಗೊತ್ತಿದ್ದವರಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನೋಡಿ, ಇಲ್ಲಿಂದ ನಮ್ಮ ವಿಮಾನ ಉಡ್ಡಯನ ಆಗುತ್ತೆ, ಹಾಗಾಗಿ ನಮ್ಮ ವಿಜ್ಞಾನಿಗಳು ಇಲ್ಲಿಂದ ಹೋಗಿ ಬರ್ತಾ ಮಾಡ್ತಾ ಇರ್ತಾರೆ, ಹಾಗಾಗಿ ಅವರು ಹೋಗುವಾಗ ಅವ್ರಿಗೆ ಏನು ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ರಾಷ್ಟ್ರಪತಿ ಆಗಿದ್ದಾಗ ಅವ್ರು ಹೇಳಿದ್ರು. ಅದಕ್ಕೆ ಅಲ್ಲಿನ ಫ್ರಾನ್ಸಿನ ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ಇವರನ್ನು ಗಮನಿಸಿ ಇದನ್ನ ಹೇಳ್ತಾರೆ. ಅವರಿಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ ವಿಜ್ಞಾನಿಗಳಿಗೆ, ಇಷ್ಟು ನಮ್ಮನ್ನು ನೋಡ್ಕೊಳ್ತಾ ಇದ್ದಾರ ಅಂತ. ಇದು ಮತ್ತೆ ಅಬ್ದುಲ್ ಕಲಾಂರ ಅಂತಃಕರಣ ಹೇಗಿತ್ತು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಸಾಮಾನ್ಯವಾಗಿ ನಾನು ಮೊನ್ನೆ ಬಹುಶಃ ಒಂದ್ಸಲ ಹೇಳಿದೆ, ನಾವು ಯಾವುದೋ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ಅಲ್ಲೊಂದು ಸರ್ಕಾರಿ ವಾಹನ ಬರುತ್ತೆ. ಸರ್ಕಾರಿ ವಾಹನ ಬಂದಾಗ ಜೀಪೋ ಕಾರು ಏನೋ ಬರುತ್ತೆ. ಅದರಲ್ಲಿ ಇರುವಂಥವ್ರು ಯಾರು ಕೇಳಿದ್ರೆ ಎಲ್ಲ ಸರ್ಕಾರಿ ಅಧಿಕಾರಿ ಮನೆಯವರು, ಅವರೆಲ್ಲ ಟೂರಿಗೆ ಬಂದಿರ್ತಾರೆ, ಸರ್ಕಾರಿ ವಾಹನವನ್ನು ತಗೊಂಡು ಟೂರಿಗೆ ಬಂದಿರ್ತಾರೆ. ಈ ಅಬ್ದುಲ್ ಕಲಾಂ ಮನೆಯವರಿಗೆ ಏನಾಯ್ತು, ಎಲ್ಲ ಸಣ್ಣ ಮನೆಯಲ್ಲಿ ಇದ್ದವರು, ಅಲ್ಲೆಲ್ಲೋ ಸಮುದ್ರ ತೀರದಲ್ಲಿ ಇದ್ದವರು, ಅವರಿಗೆ ದೆಹಲಿಯ ಈ ರಾಷ್ಟ್ರಪತಿ ಭವನದಲ್ಲಿ ಉಳಿಬೇಕು ಅಂತ ಮನಸ್ಸಾಯ್ತು. ಇವರಾಯ್ತು, ನೀವು ಉಳ್ಕೋಬಹುದು ಅಂತ 1 ತಿಂಗಳಿದ್ರು.
ಒಂದು ತಿಂಗಳು ಎಲ್ಲ ಅವರ ಮನೆಯವರಿಗೆ ವ್ಯವಸ್ಥೆ ಮಾಡಿ ಕೊನೆಗೆ ಅವರಲ್ಲಿಂದ ಹೊರಡುವಾಗ ತನ್ನ PA ಕರೆದು ಹೇಳ್ತಾರೆ, ಇದಿಷ್ಟರ ಒಟ್ಟು ಖರ್ಚು ಎಷ್ಟು ಅಂತ ಹೇಳು, ಅದನ್ನು ನನ್ನ ಖಾತೆಯಿಂದ ತೆಗೆದು ಸರ್ಕಾರ ಕೊಡಬೇಕು ಅಂತ. ಅದು ಸರ್ಕಾರದ ದುಡ್ಡಿಂದ ನಡೆಸಲಿಕ್ಕಿಲ್ಲ. ಸರ್ಕಾರದ ಅದೇನು ವ್ಯವಸ್ಥೆ ಇದೆ ಅದು ರಾಷ್ಟ್ರಪತಿಗೆ, ನನಗೂ ಅಂತ ಹೇಳೋದಿಲ್ಲ, ರಾಷ್ಟ್ರಪತಿಯ ಮನೆಯವರಿಗಲ್ಲ, ಅದನ್ನು ನಾನು ಕೊಡಬೇಕು ಕೈಯಲ್ಲಿ ಅಂತ. ಇದು ಪ್ರಾಮಾಣಿಕತೆ ಅವರಲ್ಲಿದ್ದಂಥದ್ದು. ಒಂದ್ಸಲ ಒಂದು ಕಾಲೇಜಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಕಾಲೇಜಿನ ಅಂದ್ರೆ ಒಂದೇ ಕಾಲೇಜ್ ಅಲ್ಲ, ಒಂದಷ್ಟು ಕಾಲೇಜು ಶಾಲೆ ಎಲ್ಲ ಸೇರಿ ದೊಡ್ಡ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಸೇರಿದ್ರು. ಅಬ್ದುಲ್ ಕಲಾಂ ಅವರು ಕಾರ್ಯಕ್ರಮ ಮುಗಿಸಿ ಹೊರಡಬೇಕು ಅನ್ನುವಾಗ ಆ ಹೊತ್ತಿಗೆಲ್ಲ ತುಂಬಾ ಮಕ್ಕಳ ಜೊತೆ ಮಾತಾಡುವವರು ಎಲ್ಲ ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಬರ್ತಾ ಇತ್ತು. ಹಾಗಾಗಿ ಎಲ್ಲ ಮಕ್ಕಳಿಗೂ ಕಲಾಂ ಜೊತೆ ಮಾತಾಡಬೇಕು ಅಂತಿತ್ತು. ಒಬ್ಬಳು ಹುಡುಗಿ ಬಹಳ ಪ್ರಯತ್ನ ಪಡ್ತಾ ಇದ್ದಾಳೆ, ಇಲ್ಲಿ ಇವರ ಹತ್ರಕ್ಕೆ ಬರಬೇಕು ಅಂತ ಬಹಳ ಪ್ರಯತ್ನ. ಎಲ್ಲ ದೊಡ್ಡ ದೊಡ್ಡವರಿದ್ದಾರೆ, ಸಣ್ಣ ಹುಡುಗಿ, ಇವರು ಅದನ್ನೇ ನೋಡ್ತಾ ಇದ್ದಾರೆ. ಆಕೆ ಪ್ರಯತ್ನ ಪಡುವಂಥದ್ದು, ಪ್ರಯತ್ನ ಆಗದೇ ಇದ್ದಾಗ ಆಕೆ ಮುಖದಲ್ಲಿರುವಂಥ ದುಃಖ, ಆದರೂ ಪ್ರಯತ್ನ ಪಡ್ತಾ ಇದ್ದು ಕೊನೆಗೆ ಕಲಾಂ ಹೇಳ್ತಾರೆ, ಆ ಮಗುವನ್ನ ಮುಂದೆ ಕರ್ಕೊಂಡು ಬನ್ನಿ ಅಂತ. ಅವಳ ಹೆಸರು ಮೋಹಿತ ಅಂತ, ಸಣ್ಣ ಮಗು. ಆ ಮೋಹಿತ ಬಹಳ ಆನಂದ, ನನ್ನನ್ನು ಗುರುತಿಸಿಬಿಟ್ರು ಇವರು ಅಂತ. ಆಕೆ ಬಂದ ತಕ್ಷಣ ಕೇಳೋದು, ಹೈಸ್ಕೂಲ್ ಹುಡುಗಿ, ಆಕೆ ಬಂದ ತಕ್ಷಣ ಕೇಳೋದು, ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ರಾಷ್ಟ್ರಪತಿ ಪ್ರಶ್ನೆ. ಆಗ ಇವರು ಹೇಳೋದು, ಯಶಸ್ಸಿನ ಗುಟ್ಟೇನು ಅಂತಂದ್ರೆ ಈಗ ನೀನ್ ಮಾಡಿದ್ಯಲ್ಲ, ನೀನ್ ಮಾಡಿದ್ದು ಅಂತಂದ್ರೆ ಏನು, ನಿರಂತರ ಪ್ರಯತ್ನ ಪಡೋದು, ನಿರಂತರ ಪ್ರಯತ್ನ ಪಡ್ತಾ ಇರೋದು. ನೀನು ಅದನ್ನೇ ಮಾಡಿದ್ದು, ನೀನು ಮಾಡಿದ್ದಕ್ಕೆ ಇಲ್ಲಿ ಬಂದಿದ್ದೀಯಾ. ಹಾಗಾಗಿ ನಿರಂತರ ಪ್ರಯತ್ನ ಪಡ್ತಾ ಇರಬೇಕು, ಒಂದಲ್ಲ ಒಂದು ದಿವಸ ನಾವು ತಲುಪಬೇಕಾದ ಜಾಗಕ್ಕೆ ನಾವು ತಲುಪ್ತೀವಿ ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ಅವರು ರಾಷ್ಟ್ರಪತಿ ಭವನಕ್ಕೆ ಬರುವಾಗ ಬಹಳ ಲೇಖನಗಳು ಬಂದಿತ್ತು ಅದರ ಬಗ್ಗೆ, ಅದರ ಕುರಿತಾಗಿ. ಅವರು ಎಷ್ಟು ಸೂಟ್ಕೇಸ್ ತಗೊಂಡು ಬಂದಿದ್ರು ಅಂತ, ಬಹಳ ಅತ್ಯಂತ ಕಡಿಮೆ ಬಟ್ಟೆಯನ್ನು ತಗೊಂಡ್ಬಂದಿದ್ರು. ಸೂಟ್ಕೇಸ್ಗಳಿಗೆ ಕೆಲವಿತ್ತು ಅಂತ ಅದರ ಬಗ್ಗೆ ಆರ್ಟಿಕಲ್ಗಳು ಬಂದಿತ್ತು. ಆದರೆ ಅವರು ತಂದಿದ್ದಂಥ ದೊಡ್ಡ ವಸ್ತು ಯಾವುದು ಅಂತ ಕೇಳಿದ್ರೆ ಒಂದು ವೀಣೆ. ಆ ಚಿತ್ರ ನೋಡಿರ್ಬೋದು ನೀವು, ಅದು ಅವರು ವೀಣೆಯನ್ನೇ ತಗೊಂಡ್ಬರ್ತಾರೆ, ರುದ್ರವೀಣೆಯ. ಆ ವೀಣೆಯನ್ನು ಅವರು ದಿನ ಅಭ್ಯಾಸ ಮಾಡಿಸ್ತಾ ಇದ್ರು, ಹಿಂದೇನೂ ನುಡಿಸ್ತಾ ಇದ್ರು. ವಿಜ್ಞಾನಿ ಆಗಿದ್ದಾಗ ನೀವು ಸಾಮಾನ್ಯ ಹೆಚ್ಚು ವಿಜ್ಞಾನಿಗಳನ್ನು ಗಮನಿಸಿದರೆ ಅವರು ಒಂದಿಲ್ಲ ಒಂದು ರೀತಿಯಲ್ಲಿ CV ರಾಮನ್ ಅವರು ಕೂಡ ವೀಣೆ ನುಡಿಸ್ತಾ ಇದ್ರು. ತುಂಬಾ ಜನ ಈ ರೀತಿ ಸತ್ಯೇಂದ್ರ ಬೋಸ್ರನ್ನು ಗಮನಿಸಿ ಅವರು ಈ ವೀಣೆಯ ತರನೇ ಇನ್ನೊಂದು ಯಾವುದೋ ಸರೋದ ರೀತಿಯ ಒಂದು ವಾದನವನ್ನು ನುಡಿಸ್ತಾ ಇದ್ರು. ಇವರು ಆ ವೀಣೆಯನ್ನು ನುಡಿಸುವುದನ್ನು ನೋಡಿ ಒಂದ್ಸಲ ಕೇಳುತ್ತಾರೆ, ಈಗ ರಾಷ್ಟ್ರಪತಿ ಆಗಿದ್ದೀರಿ, ಈಗಲೂ ಯಾಕೆ ವೀಣೆ ನುಡಿಸ್ಬೇಕು ಅಂತ ಕೇಳಿದಾಗ ಅವರು ಹೇಳಿದ್ದು, ನಾನೇನು ಪ್ರತಿಭಾವಂತ ವಿದ್ಯಾರ್ಥಿ ಆಗಿರಲಿಲ್ಲ, ನನ್ನ ಕೈಗಳು ಕಂಪಿಸ್ತಾ ಇತ್ತು. ನನಗೆ ಯಾರೋ ಎದುರು ಬಂದರೆ ಅಥವಾ ಏನೋ ಬರೀಬೇಕು ಏನೋ ಹೇಳಬೇಕು ಅಂದಾಗ ನನ್ನ ಕೈಗಳು ಕಂಪಿಸ್ತಾ ಇತ್ತು. ಆ ಹೊತ್ತಿಗೆ ನಾನು ವೀಣೆ ಕಲಿಬೇಕು ಅಂತ ಯೋಚನೆ ಮಾಡಿದೆ, ವೀಣೆ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ನಿಧಾನಕ್ಕೆ ಎಲ್ಲಿವರೆಗೆ ಆಯಿತು ಅಂತಂದ್ರೆ ಈ ವೀಣೆ ಕಲಿತ ಕಾರಣಕ್ಕೋಸ್ಕರ ನನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಯಿತು. ಇದು ಎಷ್ಟು ಎತ್ತರಕ್ಕೆ ನನ್ನನ್ನು ಕರ್ಕೊಂಡು ಬಂತು ನೋಡಿ. ನಾನು ಇಷ್ಟು ಎತ್ತರಕ್ಕೆ ನಾನು ಯೋಚನೆಯೇ ಮಾಡಲಿಲ್ಲ, ನನ್ನ ಯೋಚನೆಯನ್ನು ಮೀರುವಷ್ಟು ಅಷ್ಟು ಎತ್ತರಕ್ಕೆ ನನ್ನನ್ನು ಈ ವೀಣೆ ಕರ್ಕೊಂಡು ಬಂದಿದೆ. ಮಾತ್ರವಲ್ಲ, ನಾನು ಪ್ರತಿದಿನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಹೋದಾಗ ನನ್ನಲ್ಲಿ ಅಭ್ಯಾಗತ ಅಥವಾ ನಾನೊಬ್ಬ ವಿಜ್ಞಾನಿ ಅಂತ ಹೋಗ್ತೀನಿ, ಅಥವಾ ನಾನೊಬ್ಬ ರಾಷ್ಟ್ರಪತಿ ಅಂತ ಹೋಗ್ತೀನಿ. ಆದರೆ ಕೊನೆಗೆ ನಾನು ಮನೆಗೆ ಬಂದಾಗ ನನ್ನ ಆ ಎಲ್ಲ ಕಿರೀಟಗಳನ್ನು ಕಳಚಿಟ್ಟು ಈ ವೀಣೆಯ ಮುಂದೆ ಒಬ್ಬ ವಿಧೇಯ ಶಿಷ್ಯನಾಗಿ ನಾನು ಕುಳಿತುಕೊಳ್ಳುತ್ತೇನೆ. ಆಗ ನನ್ನನ್ನು ನಾನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳೋದು. ಎಷ್ಟು ದೊಡ್ಡ ವಿಚಾರ. ಅದಕ್ಕೆ ಮತ್ತೆ ಮಕ್ಕಳಿಗೆ ಹೇಳ್ತಾರೆ, ಯಾವುದಾದ್ರೂ ಒಂದು ಕಲೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು ಅಂತ. ಯಾವುದಾದ್ರೂ ಒಂದು ಕಲೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಬೇಕು, ಅದು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ತದೋ ಇಲ್ವೋ ಗೊತ್ತಿಲ್ಲ, ನಿಮ್ಗೆ ಅದರಿಂದ ಪೂರ್ತಿ ಪ್ರತಿಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಪರಿಪೂರ್ಣರನ್ನಂತೂ ಆ ಕಲೆ ಮಾಡುತ್ತೆ ಅಂತ ಇದು ಕಲಾಂ ಹೇಳಿದಂಥ ಕಿವಿ ಮಾತು. ಒಂದಿನ ಅಬ್ದುಲ್ ಕಲಾಂ ಅವರು ತಮ್ಮ ರಾಷ್ಟ್ರಪತಿ ಭವನದ ಸುತ್ತ ವಾಕಿಂಗ್ ಮಾಡ್ತಾ ಇದ್ರು. ಬೆಳಿಗ್ಗೆ ವಾಕ್ ಮಾಡ್ತಾ ಇದ್ರು. ಹೀಗೆ ನೋಡುವಾಗ ಹೋಗ್ತಾ ಇರುವಾಗ ಅಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಗಳ ಮನೆ ಇದೆ. ಆ ಮನೆಯ ಮುಂದೆ ತುಂಬಾ ಜನ ಸೇರಿದ್ದಾರೆ. ಇವರು ಕೇಳ್ತಾರೆ ಏನು ಅಂತ. ಇವರ ಜೊತೆಗಿದ್ದ ಸಹಾಯಕ ಹೋಗಿ ನೋಡಿ ಬರ್ತಾನೆ, ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ನ ಅಮ್ಮ ತೀರ್ಕೊಂಡಿದ್ದಾರೆ ಅಂತ. 100 ಜನ ಇರ್ತಾರೆ. ಇವರಿಗೇನು ಪರಿಚಯನೇ ಇರೋದಿಲ್ಲ. ಇವರು ತಕ್ಷಣ ಅಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅಂತ ತಕ್ಷಣ ಮನೆಗೆ ಹೋಗ್ತಾರೆ. ಸಣ್ಣ ಮನೆ, ಇವರು ಶೂ ಕಳಚಿಟ್ಟು ಒಳಗಡೆ ಹೋಗ್ತಾರೆ.
ಆ ಸೆಕ್ಯೂರಿಟಿ ಗಾರ್ಡ್ನ ಅಮ್ಮನನ್ನು ಮಲಗಿಸಿದರು. ಇವರು ಅಮ್ಮನ ತಲೆ ಹತ್ರ ಕೂತ್ಕೊಳ್ಳುತ್ತಾರೆ, ಮಗನ ಹತ್ರ ಕೇಳುತ್ತಾರೆ ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ, ಅಮ್ಮನಿಗೆ ಎಷ್ಟು ವಯಸ್ಸಾಗಿತ್ತು ಅಂತ. ಅದಕ್ಕೆ ಅವನು ಹೇಳಿದ 80 ವರ್ಷ ಆಗಿದೆ. ಸರಿ, ತುಂಬ ಜೀವನವನ್ನು ನಡೆಸಿದ್ದಾರೆ, ನೀನು ಚಿಂತೆ ಮಾಡಬೇಡ, ನಿಮ್ಮ ಸಂತೋಷದಿಂದ ಕಳಿಸ್ಕೊಡು ಅಂತ ಹೇಳಿ ನಮ್ಮ ಸೆಕ್ರೆಟರಿಗೆ ಹೇಳ್ತಾರೆ, ಎಲ್ಲ ಕಾರ್ಯಗಳನ್ನು ಮುಗಿಯುವವರೆಗೆ ನೀನು ಇಲ್ಲೇ ಇದ್ದು ನೀನೇ ನಡೆಸಬೇಕದನ್ನ ಅಂತ. ಒಬ್ಬ ದೊಡ್ಡ ವ್ಯಕ್ತಿತ್ವದ ವ್ಯಕ್ತಿ ಅಂತಂದ್ರೆ ಅವರಿಗೆ ಈ ರೀತಿಯ ಗುಣಗಳಿರುತ್ತೆ ಅಂತ. ಇವರು ರಾಷ್ಟ್ರಪತಿ, ಅವನು ಸೆಕ್ಯೂರಿಟಿ ಗಾರ್ಡ್, ಅದು ಪರಿಚಯವೇ ಇಲ್ಲದ, ಸಣ್ಣ ಸಂಬಂಧ ಇದ್ರೂ ಬೇರೆ, ಅವನ ಪರಿಚಯವೇ ಇಲ್ಲ. ಆದರೂ ಈ ಭಾವನೆ ಅಂತಂದಾಗ ನಮಗೆ ನೆನಪಾಗುವ ರಾಮಾಯಣದ ಘಟನೆ. ಅಲ್ಲಿ ಲಕ್ಷ್ಮಣ ಮೂರ್ಛೆಯಾಗಿ ಬಿದ್ದಿದ್ದಾನೆ. ಆಗ ಸಂಜೀವಿನಿ ತರಬೇಕು. ಯಾರಿಗೆ ಹೇಳಬೇಕು? ಆಂಜನೇಯನಿಗೆ. ಆಂಜನೇಯ ಯಾರು? ರಾಮನ ಸೇವಕ. ಹೋಗಿ ಆಂಜನೇಯರನ್ನು ತಗೊಬ್ಬ ಅಂತ ಹೇಳಿದ್ರೆ ಒಂದು ಜೈ ಶ್ರೀರಾಮ್ ಬಹಳ ಆರಾಮದಲ್ಲಿ ಹೋಗಿ ಬರ್ತಾ ಇದ್ದ ಖುಷಿಯಲ್ಲಿ. ಆದರೆ ರಾಮ ಹಾಗೆ ಹೇಳೋದಿಲ್ಲ. ಅವನು ಹನುಮಂತನ ಮುಂದೆ ಬಂದು ಕೈ ಮುಗಿದು ಹೇಳುತ್ತಾನೆ, ಮಹಾಬಾಹು ಬೇಗ ಹೊರಡು, ನನಗೆ ಪಾತ್ರ ಭಿಕ್ಷೆ ಕೊಡು ಅಂತ ಹೇಳ್ತಾನೆ. ಇದು ರಾಮನ ಗುಣ. ಸೇಮ್ ಅದೇ ರೀತಿ ಈ ಭಾವವನ್ನು ನಾವಿಲ್ಲಿ ಅಬ್ದುಲ್ ಕಲಾಂನ ಈ ಘಟನೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. 2007ನೇ ಇಸ್ವಿಗೆ ಅವರ ರಾಷ್ಟ್ರಪತಿ ಹುದ್ದೆಯಿಂದವರು ಅವರು ಕೆಳಗಿಳಿತಾರೆ. ಅದಾದ ನಂತರ ಅವರೇನೋ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಮತ್ತಷ್ಟೇ ಮೊದಲಿಗೆ ಎಷ್ಟು ಓಡಾಟ ಮಾಡ್ತಾ ಇದ್ರು ಅಷ್ಟೇ ಓಡಾಟ ಮಾಡ್ತಾರೆ. ಆದಷ್ಟು ವಿದ್ಯಾರ್ಥಿಗಳ ಜೊತೆಗೆ ಅವರು ಬೆರೆಯುವಂಥ ಕೆಲಸ ಮಾಡ್ತಾರೆ. 2015ನೇ ಇಸ್ವಿಯಲ್ಲಿ ಶಿಲಾಂಗ್ನಲ್ಲಿ ಒಂದು ಕಾಲೇಜಿನ ಕಾರ್ಯಕ್ರಮ. ಆ ಕಾಲೇಜಿನಲ್ಲಿ ಅವರು ಮಾತಾಡ್ತಾ ಇದ್ದಂಥ ವಿಷಯ, ಈ ಭೂಮಿಯನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವಿದನ್ನು ಹಾಳು ಮಾಡ್ತಾ ಇದ್ದೀವಿ. ಈ ಭೂಮಿಯನ್ನು ಮತ್ತದರ ಮೊದಲ ಮೂಲ ಸ್ವರೂಪಕ್ಕೆ ತರಲಿಕ್ಕೆ ನಮ್ಮ ಪ್ರಯತ್ನಗಳು ಏನು ಅನ್ನುವ ವಿಷಯದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಇದನ್ನು ಮಾತಾಡ್ತಾ ಇದ್ದ ಹಾಗೆ ಕುಸಿದು ಬೀಳುತ್ತಾರೆ. ಕುಸಿದು ಬಿದ್ದವರು ಮತ್ತೆ ಏಳೋದಿಲ್ಲ. ಭಾರತ ಒಂದು ಅಮೂಲ್ಯವಾದ ರತ್ನವನ್ನ ಆ ದಿವಸ ಕಳೆದುಕೊಳ್ಳುತ್ತದೆ. ಅವರು ಯಾವಾಗ ರಾಷ್ಟ್ರಪತಿ ಆದರೋ ಆ ರಾಷ್ಟ್ರಪತಿ ಆದ ದಿವಸ ಅದಾಗಿ ಸ್ವಲ್ಪ ದಿನದಲ್ಲಿ ಒಂದು ವೇದಿಕೆಯಲ್ಲಿ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂತಂದ್ರೆ, ನಾನು ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೇನೆ ಅಂತಂದ್ರೆ, ಒಬ್ಬ ಅಲ್ಲೆಲ್ಲೋ ರಾಮೇಶ್ವರದ ಕಡಲ ತೀರದಲ್ಲಿ ಹುಟ್ಟಿದಂತ ಒಬ್ಬ ದೋಣಿ ಮಾಡುವಂತಹ ಮಗನಾಗಿ ಹುಟ್ಟಿದ ನಾನು ಈ ಸ್ಥಾನದಲ್ಲಿ ನಾನು ನಿಂತಿದ್ದೇನೆ ಅಂತಂದ್ರೆ ಅದಕ್ಕೆ ಕಾರಣ ಆವತ್ತು ಪ್ರಾಮಾಣಿಕತೆಯಿಂದ ಹೇಳಿದಂಥ, ಪ್ರಾಮಾಣಿಕತೆಯಿಂದ ಮಾತನಾಡಿದಂಥ ಆ ನನ್ನ ಮೇಷ್ಟ್ರು. ನನಗೇನೂ ಗೊತ್ತಿಲ್ಲಪ್ಪ ವಿಮಾನದ ಬಗ್ಗೆ, ನೀನು ತಿಳ್ಕೋಬೇಕು, ಜಗತ್ತಿಗೆ ತಿಳಿಸ್ಬೇಕು ಅಂತ ಅವರು ಪ್ರಾಮಾಣಿಕತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಆ ಪ್ರಾಮಾಣಿಕತೆ ಇವತ್ತು ನನ್ನನ್ನು ಈ ವೇದಿಕೆಯಲ್ಲಿ ನಿಲ್ಲಿಸಿದೆ ಅಂತವ್ರು ಹೇಳುತ್ತಾರೆ. ಅದಕ್ಕೋಸ್ಕರ ಆ ಪ್ರಾಮಾಣಿಕತೆಯನ್ನು ನಾವು ಮೈಗೂಡಿಸಿಕೊಳ್ಳಬೇಕು. ಆ ಮೈಗೂಡಿಸಿಕೊಂಡ ಕಾರಣಕ್ಕೋಸ್ಕರ ನಮಗೂ ಅನೇಕ ಅಬ್ದುಲ್ ಕಲಾಂರನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಬಹುದು, ಅಥವಾ ಆ ಪ್ರಾಮಾಣಿಕತೆಯಿಂದ ನಾವೇ ಮತ್ತೊಬ್ಬ ಅಬ್ದುಲ್ ಕಲಾಂ ಆಗಲಿಕ್ಕೆ ಸಾಧ್ಯ ಇದೆ. ನಮಸ್ಕಾರ.